ಓಕೆ ಪವನ್ ಕುಮಾರ್ ಸಿರೂರ್ ಎಸ್, ದೈವಿಕ್ ಬಿ ಯು, ತನಿಷನ್ ತೌಶಿಕ್ ಎಸ್, ಎಲ್ಲ ಕ್ಲಿಯರ್ ಇದೆ ಅಲ್ವಾ? ಹಾಗಾದ್ರೆ ಎಲ್ರಿಗೂ ಹಾಯ್ ಅಂಡ್ ವೆಲ್ಕಮ್ ಟು ಅವರ್ ಆನ್ಲೈನ್ ಕ್ಲಾಸಸ್. ನಮ್ಮ ಆನ್ಲೈನ್ ತರಗತಿಗೆ ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತಾ, ಇವತ್ತು ಯಾರೆಲ್ಲ ಜಾಯ್ನ್ ಆಗಿದ್ರಿ ಅವರಿಗೂ ಸ್ವಾಗತ ಕೋರ್ತಾ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರಿ ದಯವಿಟ್ಟು 400 ಪೇಜ್ ಇಂದ ಒಂದು ಎಕ್ಸರ್ಸೈಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸಿಂಗಲ್ ಲೈನ್ ಎಕ್ಸರ್ಸೈಸ್ 400 ಪೇಜ್ ಇಂದ ತಗೊಂಡು ಮ್ಯಾಥ್ಸ್ ಬರೆಯೋದಕ್ಕೆ ಬೇಕಾಗತ್ತೆ. ಎಲ್ಲಾ ಕ್ಲಾಸಸ್ ಒಂದೇ ಎಕ್ಸರ್ಸೈಸ್ ಅಲ್ಲಿ ಇರಬೇಕು. ಹಾಗಾಗಿ 400 ಪೂರ್ವಿಕಾ ಇಸ್ ನ್ಯೂ ಜಾಯ್ನರ್ ಸರ್. ಅಶ್ವಿನಿ ಆನಂದ ರೆಡ್ಡಿ, ಮೈ ನೇಮ್ ಇಸ್ ಪೂರ್ವಿಕಾ. ಹಾಯ್ ಪೂರ್ವಿಕಾ, ವೆಲ್ಕಮ್. ವಿನಾಯಕ ಮಹಾಂತೇಶ್ ಮೋಕ್ಷಿ, ಎವ್ರಿಥಿಂಗ್ ಈಸ್ ಓಕೆ. ಎವ್ರಿಥಿಂಗ್ ಈಸ್ ಓಕೆ, ಹಾಗಾದ್ರೆ ನಾವು ಓಕೆ. ಓಕೆ, ಬನ್ನಿ. ಹಾಗಾದ್ರೆ ನೋಡಿ, ಇವತ್ತಿನ ಕ್ಲಾಸು ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಏನ್ ಮಾಡ್ತೀನಿ, ಏನೋ ಒಂದ್ ಮಾಡ್ತೀನಿ. ಏನ್ ಮಾಡೋಣ ಸರ್? ಈಗ ಕೆಲವೊಂದು ಸಂಖ್ಯೆಗಳಿರ್ತಾವ, ಸ್ಟಾರ್ಟ್ ಮಾಡ್ಕೊಂತಿದ್ದೀನಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರಿ ಎಲ್ರಿಗೂ ಕೂಡ ವೆಲ್ಕಮ್. ಈಗ ಒಂದು ಏನಿದು, ಒಂದು ಪರೋಟ. ಆ ಪರೋಟನ ನಾನೇನ್ ಮಾಡ್ತಿದ್ದೀನಿ, ಜಸ್ಟ್ ಅರ್ಧ ಕಟ್ ಮಾಡ್ತೀನಿ, ಸಮಾನ ಭಾಗವಾಗಿ ಮಾಡಿದ್ದೀನಿ. ಏನ್ ಮಾಡೀನಿ, ಕಟ್ ಮಾಡೀನಿ. ಅದರಲ್ಲಿ ಈ ಶೇಡ್ ಮಾಡ್ತಿದ್ದೀನಲ್ಲ, ಈ ಭಾಗನ ನಾನೇನ್ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ, ಯಾರಿಗೆ ಕೊಡೋಣ ಇದನ್ನ? ಯಾರಿಗೆ ಕೊಡೋಣ? ತನಿಷ್, ನೇತ್ರಾವತಿ, ಕೀರ್ತನ, ಎನ್ಸಿ ಕೀರ್ತನ, ಕ್ಲಿಯರ್ ಗುಡ್ ಐ ಆಮ್ ಕೀರ್ತನೆಗೆ ಕೊಟ್ಬಿಡ್ತೀನಿ, ಅಥವಾ ದೈವಿಕಿಗೆ ಕೊಡೋಣ. ಕೀರ್ತನ ಏನ್ ಮಾಡ್ತೀನಿ, ಒಂದು ಪರೋಟ ತಗೊಂಡ ಅರ್ಧ ಪರೋಟ ಕೀರ್ತನ, ಅರ್ಧ ಪರೋಟ ನಾವು ತಿಂತೀವಿ. ಇದನ್ನ ನೋಡಿ, ಕೆಲವೊಂದು ವಿಶೇಷವಾಗಿ ಹೇಳೋದಾದ್ರೆ ಇಲ್ಲಿ 2, 35, 64 ಇವೆಲ್ಲ ಏನಪ್ಪ, 2, 35, 64, 105 ಅಂದ್ರೆ 1555, ಇವೆಲ್ಲ ಏನು, ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಅವನ್ನೆಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಥವಾ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ 1.25, 6.5, 1.005, 0.02 ಈ ತರ ಇದ್ರೆ ಇವುಗಳನ್ನು ಏನಂತ ಕರಿತೀವಿ ನಾವು? ಇಂಥ ನಂಬರ್ಸ್, ಪಾಯಿಂಟ್ ಇರುವಂತ ನಂಬರ್ಸ್ ಗಳಿಗೆ ಏನಂತ ಕರಿತೀವಿ? ಡೆಸಿಮಲ್ ನಂಬರ್ಸ್. ಡೆಸಿಮಲ್ಸ್ ಆರ್ ದಶಮಾಂಶ. ಹೌದಾ ಇಲ್ಲ? ಏನ್ ಹೇಳ್ತೀವಿ ನೋಡ್ರಿ, ಡೆಸಿಮಲ್ಸ್ ಆರ್ ದಶಮಾಂಶ ಅಂತ ಕರಿತೀವಿ ನಾವು ಪಾಯಿಂಟ್ ಇರುವಂತ ಸಂಖ್ಯೆಗಳನ್ನ. ಹಾಗಾದ್ರೆ ಸರ್, ಇನ್ನೂ ಒಂದು ವಿಶೇಷವಾದ ಸಂಖ್ಯೆಗಳಿದಾವೆ. ಯಾವುದು? 1/2, 3/4, 4, 1/2. ನೋಡಿ, ಕೆಲವರು ಬರಿಬೇಕಾರೆ ಈ ರೇಷನ್ ಚೀಟಿಲಿ ಬರೆದಿರ್ತಾರೆ, ಅರ್ಧ ಕೆಜಿ ಬೇಳೆ, 5.25 ಕೆಜಿ ಸಕ್ಕರೆ, 3/4 ಕೆಜಿ ಗೋಧಿ. ಈ ರೇಷನ್ ಬರಿಬೇಕಾದ್ರೆ ಹಿಂಗ್ ಬರ್ದಿರ್ತಾರ, ನೋಡಿದೀರಾ? ಈ ತರ ಸಂಖ್ಯೆಗಳನ್ನು ಬರೆದಿರ್ತಾರ. ಹಾಗಾದ್ರೆ ಇಂಥ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ? ಕರಿತೀವಪ್ಪ? ಇಂಥ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ಎನಿಬಡಿ? ಎಸ್, ಅಥರ್ವ, ಫ್ರಾಕ್ಷನ್ ಸರ್. ಎಸ್, 100% ರೈಟ್ ಆನ್ಸರ್. ಫ್ರಾಕ್ಷನ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನವೋದಯ, ಸೈನಿಕ್, ಯಾವುದೇ ಎಕ್ಸಾಮ್ ಆಗ್ಲಿ, ಅಳಕಿ ಎಕ್ಸಾಮ್, ಪ್ರತಿಷ್ಠಿತ, ಮುರಾರ್ಜಿ, ಯಾವುದೇ ಎಕ್ಸಾಮ್ ಆಗ್ಲಿ, ಯಾವುದೇ ಸ್ಕೂಲ್ ಎಕ್ಸಾಮ್ ಆಗ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಲಿ, ನೀವು 100% ನಾನು ಸೆಲೆಕ್ಷನ್ ಆಗ್ಬೇಕು, ಏನಾದ್ರೆ ಅಚೀವ್ಮೆಂಟ್ ಮಾಡ್ಬೇಕು, ಔಟ್ ಆಫ್ ಔಟ್ ಮ್ಯಾಥ್ಸ್ ಅಲ್ಲಿ ತಗೋಬೇಕು ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರುವಂತದ್ದು ಫ್ರಾಕ್ಷನ್. ಏನ್ ಹೇಳಿ? ಫ್ರಾಕ್ಷನ್ಸ್. ಇದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಗೊತ್ತಾ? ಭಿನ್ನ ರಾಶಿ. ಏನಂತ ಕರಿತೀವಿ? ಭಿನ್ನ ರಾಶಿ, ಫ್ರಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಸೋ ಬಿಗ್ ಟಾಪಿಕ್. ತುಂಬಾ ದೊಡ್ಡ ಟಾಪಿಕ್ ಕೂಡ ಹೌದು. ಯಾಕಂದ್ರೆ
ಇಲ್ಲ ಅಂದ್ರೆ ಬೇರೆ ಟಾಪಿಕ್ ಗಳೆಲ್ಲ ಚಿಕ್ಕ ಚಿಕ್ಕ ಟಾಪಿಕ್ ಗಳು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಟಾಪಿಕ್ ಹೌದು, ಮತ್ತೆ ಇದೊಂಥರ ಫೌಂಡೇಶನ್ ಟಾಪಿಕ್. ಇದು ಕರೆಕ್ಟ್ ಆಗಿ ನೀವು ಕಲ್ತ್ರಿ ಫ್ರಾಕ್ಷನ್ ಅಂದ್ರೆ ಎಂತ ಲೆಕ್ಕ ಬೇಕಾದ್ರೂ ಮಾಡ್ತೀರಾ, ಎಂತ ಲೆಕ್ಕ ಬೇಕಾದ್ರೂ ಮಾಡ್ತೀರಾ. ಇದು ಬರ್ಲಿಲ್ಲ ಅಂದ್ರೆ ಎಂತ ಈಸಿ ಲೆಕ್ಕನು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಹಾಗಾದ್ರೆ ಈ ಫ್ರಾಕ್ಷನ್ ಅಂದ್ರೆ ಏನ್ ಸರ್? ಫ್ರಾಕ್ಷನ್ ಗಳಲ್ಲಿ ಎಷ್ಟು ಟೈಪು, ಹೆಂಗೆಲ್ಲ ಕನ್ವರ್ಟ್ ಇದಾವ, ಏನೆಲ್ಲ ಇದಾವ, ಅದ್ರಲ್ಲಿ ಫ್ರಾಕ್ಷನ್ ಅಲ್ಲಿ ಅಡಿಷನ್ ಇದೆಯಾ, ಸಬ್ಟ್ರಾಕ್ಷನ್ ಇದೆಯಾ, ಮಲ್ಟಿಪ್ಲಿಕೇಶನ್ ಇದೆಯಾ, ಡಿವಿಷನ್ ಇದೆಯಾ, ಭಿನ್ನರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಮತ್ತೆ ಅಪ್ಲೈಡ್ ಕ್ವಶನ್ ಕೂಡ ಬರೋದು ಭಿನ್ನರಾಶಿಯಲ್ಲಿ. 4ನೇ 1 ಭಾಗ ಹಕ್ಕಿಗಳು ಹಾರಿ ಹೋದವು, ಅದರಲ್ಲಿ 2ನೇ 3 ಭಾಗದಷ್ಟು ನದಿ ದಡದಲ್ಲಿದ್ದಾವೆ, 3ನೇ 1 ಭಾಗದಷ್ಟು ಗೂಡಲ್ಲಿದ್ದಾವೆ. ಹಾಗಾದ್ರೆ ಒಟ್ಟು ಎಷ್ಟು ಪಕ್ಷಿಗಳು? ಈ ಕ್ವಶನ್ಗಳೇ ಅರ್ಥ ಆಗಲ್ಲ ಅಂತ ಕ್ವಶನ್ಸ್ ಗಳು ಬರ್ತವೆ ಫ್ರಾಕ್ಷನ್ ಅಲ್ಲಿ. 100% ರಿಸಲ್ಟ್ ಬರೋ ಟಾಪಿಕ್ ಅಂದ್ರೆ ಅದು ಫ್ರಾಕ್ಷನ್. ಇದನ್ನ ಮಸ್ಟ್ ಅಂಡ್ ಶುಡ್ ಕಲೀಲೇಬೇಕಾಗತ್ತೆ ನೀವು. ಹಾಗಾಗಿ ನೋಡಿ, ಏನ್ ಸರ್ ಫ್ರಾಕ್ಷನ್ ಅಂದ್ರೆ ಮೇಲೆ ಒಂದು ನಂಬರು, ಕೆಳಗಡೆ ಇನ್ನೊಂದು ನಂಬರು. ನೋಡಿ, ಒಂದು ಎಷ್ಟು ಭಾಗ ಮಾಡಿದೀವಿ ಅದನ್ನ ಕೆಳಗೆ ಬರಿತೀವಿ, ಅದ್ರಲ್ಲಿ ಎಷ್ಟು ಭಾಗ ಶೇಡ್ ಮಾಡಿದೀವಿ ಅದನ್ನ ಮೇಲ್ ಬರಿತೀವಿ. ಎಸ್ ಸರ್ ನೋ? ಎಸ್ ಸರ್. ಹಾಗಾದ್ರೆ ನೋಡಿ, ಈಗ ನಾವು ಅದೇ ಇದನ್ನ ಇಲ್ಲಿ ತೋರಿಸ್ತೀನಿ ನಿಮಗೆ. ಅರ್ಧ ಮಾಡಿಬಿಟ್ಟು ನಾ ಏನ್ ಮಾಡಿದೀನಿ, ಶೇಡ್ ಮಾಡಿದೀನಿ. ಓಕೆ, ಈ ಶೇಡ್ ಮಾಡಿರೋ ಭಾಗ ಏನಿದೆಯಲ್ಲ, ಇದನ್ನ ನಾನು ಹೆಂಗ್ ಬರಿತೀನಿ ಅಂದ್ರೆ, ಟೋಟಲ್ 2 ಭಾಗ ಮಾಡಿ ಈ ಒಂದು ಪರೋಟನ 1 ಭಾಗ ಕೊಟ್ಟಿದ್ದೀನಿ. ಟೋಟಲ್ ಎಷ್ಟು ಭಾಗ? ಮೇಲೊಂದು ಭಾಗ, ಕೆಳ ಅರ್ಧ ಮಾಡಿದೀನಲ್ವಾ? ಎಸ್. ಹಾಗಾದ್ರೆ ಮೇಲ್ಗಡೆ ಭಾಗನ ಏನಂತ ಕರಿತೀವಿ, ಕೆಳಗಡೆ ಭಾಗನ ಏನಂತ ಕರಿತೀವಿ? ಇದು 1/2 ಅಥವಾ 2ನೇ 1. ಕನ್ನಡದಲ್ಲಿ ಓದ್ಬೇಕಾದ್ರೆ 2ನೇ 1 ಅಂತ ಓದ್ತೀವಿ. ಕೆಳಗಿರೋ ಸಂಖ್ಯೆನ ಮೊದಲು ಓದ್ತೀವಿ, ಮೇಲಿರೋ ಸಂಖ್ಯೆನ ಆಮೇಲೆ ಓದ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ಬೇಕಾದ್ರೆ 1/2 ಅಂತ ಕರೀತೀವಿ. 2/1 ಅಲ್ಲ, ಅದು 1/2. ಮೇಲಿಂದ ಕೆಳಗೆ ಹೇಳ್ತೀವಿ. ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಹಂಗೆ ಅಲ್ವಾ? ರಾಮನು ಕಾಡಿಗೆ ಹೋದನು ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಹೆಂಗಿರುತ್ತೆ, ಕಾಡಿಗೆ ರಾಮನು ಹೋದನು ಅನ್ನಂಗಿರುತ್ತೆ. ಓಕೆ, ಹಾಗಾಗಿ ಸ್ವಲ್ಪ ಉಲ್ಟಾ ಹೊಡಿತಾವ ಇವು, ಆದ್ರೆ ಪರವಾಗಿಲ್ಲ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಲ್ರಿ, ಫ್ರಾಕ್ಷನ್ ನ ಹೇಗೆ ಓದೋದು. 1/2 ಅಥವಾ ಕನ್ನಡದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳೆಲ್ಲ 2ನೇ 1 ಅಂತ ಓದ್ಬೋದು. ಹಾಗಾದ್ರೆ ಮೇಲಿರೋ ಸಂಖ್ಯೆ 1 ಇದೆಯಲ್ಲ, ನನಗೆ ಈ ಸ್ಕ್ರೀನ್ ಕಣ್ಣಿಗೆ ಹೊಡಿತಾ ಇರುತ್ತಾ? ಓಕೆ, ಮೇಲ್ಗಡೆ 1 ಇದೆಯಲ್ಲಪ್ಪ, 1 ಏನಂತ ಕರಿತೀವಿ? ಏನಂತ ಹೇಳ್ರಿ, ಹೇಳ್ರಿ ಪಟ ಹೇಳ್ರಿ, ನೀವೇ ಹೇಳ್ರಿ. ಅಲ್ಯೂಮಿನಿಯಂ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್. ಅಲ್ಯೂಮಿನಿಯಂ ಅಲ್ಲಪ್ಪ ಹಿತೇಶಿ. ಅಪ್ ಸೈಡ್ ನ್ಯೂಮರೇಟರ್ ಸರ್, ಡೌನ್ ಸೈಡ್ ಡಿನಾಮಿನೇಟರ್ ಸರ್. ದುಹಿತ್ ಚೇನ್ಗೌಡ, ವೆರಿ ಗುಡ್ ಪುಟ. ಆಶಾ ರಾಣಿಯಾರ್, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ವೆರಿ 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 ಗುಡ್. 100% ಸರಿ ಆನ್ಸರ್, 100% ರೈಟ್ ಆನ್ಸರ್. ಮೇಲ್ಗಡೆ ಇರೋದನ್ನ ಏನಂತ? ಇದನ್ನ ನ್ಯೂಮರೇಟರ್, ಇದನ್ನ ನ್ಯೂಮರೇಟರ್. ಹಲೋ, ಹೇಳ್ಪುಟ. ಓಕೆ ಪುಟ, ಓಕೆ ಆಯ್ತು, ಗುಡ್. ಡಿನಾಮಿನೇಟರ್ ಕಾಣ್ತಿದೆಯಲ್ವಾ? ಮೇಲಿರೋದನ್ನ ನ್ಯೂಮರೇಟರ್, ಕೆಳಗಿರೋದನ್ನ ಡಿನಾಮಿನೇಟರ್ ಅಂತ ಕರಿತೀವಿ. ಹಾಗಾದ್ರೆ ಈ ಕನ್ನಡದಲ್ಲಿ ಏನಂತಾರೆ ಸರ್? ಮೇಲ್ಗಡೆ ಇರೋದನ್ನ ಅಂಶ ಅಂತಾರೆ. ಏನಂತಾರೆ? ಅಂಶ. ಕೆಳಗಡೆ ಇರೋದನ್ನ ಛೇದ. ಏನ್ ಹೇಳಿ? ಛೇದ. ಅಂಶ ಮತ್ತು ಛೇದ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಓಕೆ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಮೇಲ್ಗಡೆ ಇರೋದನ್ನ ನ್ಯೂಮರೇಟರ್, ಕೆಳಗಡೆ ಇರೋದನ್ನ ಡಿನಾಮಿನೇಟರ್. ನೆನ್ಪಿಟ್ಕೊಳ್ಳಿ, ಪಟ ಬಾಯಲ್ಲಿ ಉಚ್ಚಾರಣೆ ಬರ್ಬೇಕು ನಿಮಗೆ. ಮೇಲಿರೋದನ್ನ ಏನಂತ ಕರಿತೀವಿ? ನ್ಯೂಮರೇಟರ್. ಹೇಳಿ ಒಂದ್ಸಲ, ನ್ಯೂಮರೇಟರ್. ಕೆಳಗಡೆ ಇರೋದನ್ನ ಡಿನಾಮಿನೇಟರ್. ಹೇಳಿ ಒಂದ್ಸಲ, ಡಿನಾಮಿನೇಟರ್. ಒಂದ್ ಸೆಕೆಂಡ್, ಡಿನಾಮಿನೇಟರ್. ಒಂದ್ ಸೆಕೆಂಡ್. ಎಸ್. ಹಾಗಾದ್ರೆ ಈಗ ನೋಡಿ, ಅಂಶ ಮೇಲಿರೋದನ್ನ ಕನ್ನಡ ಮೀಡಿಯಂ ಅವರಿಗೆ ಅಂಶ, ಕೆಳಗಿರೋಗೆ
ಛೇದ, ಅಂಶ ಛೇದ, ಅಂಶ ಛೇದ. ಹಾಗಾದ್ರೆ ನೋಡಿ, ಇದನ್ನ ಸರ್ ನೆನ್ಪಿಟ್ಕೋಬೇಕಂದ್ರೆ ಹೇಗೆ ಇಟ್ಕೋಬಹುದು? ಮೇಲಿರೋದನ್ನ ಅಂಗಿ, ಮೇಲಿರೋದೇನಿದು ಅಂಗಿ, ಕೆಳಗಿರೋದು ಚಡ್ಡಿ. ಸರ್ ಹಾಗಾದ್ರೆ ಮಧ್ಯದಲ್ಲಿರೋದೇನು? ಬೆಲ್ಟು. ನಾವು ಹಾಕಂತೀವಲ್ಲ ಬೆಲ್ಟ್. ಇದನ್ನ ನಾ ಹೇಳಿದ್ದಲ್ಲ, ಹೋದ್ ಬ್ಯಾಚಲ್ಲಿ ನಮ್ ಸ್ಟೂಡೆಂಟ್ ಹೇಳಿದ್ದ. ಸರ್ ಇದನ್ನ ಈಸಿಯಾಗಿ ಹಿಂಗೂ ನೆನ್ಪಿಟ್ಕೋಬಹುದಲ್ವಾ ಸರ್ ನಾವು? ಮೇಲ್ಗಡೆ ಅಂಗಿ, ಕೆಳಗಡೆ ಚಡ್ಡಿ, ಮಧ್ಯದಲ್ಲಿ ಒಂದು ಬೆಲ್ಟು ಸರ್ ಅಲ್ವಾ? ಅಂಗಿ ಅಂದ್ರೆ ಅಂಶ, ಚಡ್ಡಿ ಅಂದ್ರೆ ಛೇದ, ಮಧ್ಯದಲ್ಲಿ ಬೆಲ್ಟ್ ಅಂದ್ರೆ ಡಿವೈಡೆಡ್ ಬೈ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಫನ್ನಿ ಆಗಿದ್ರು ಕೂಡ ನೆನ್ಪಿಟ್ಕೊಳಕ್ ಈಸಿ ಆಗತ್ತೆ. ನೆನ್ಪು ಅಂಶ ಮೇಲ್ಗಡೆದೇನು ಅಂತ ಮಾಡ್ತೀನಿ. ಒಂದು ಸರ್ಕಲ್ ಹಾಕಿನಿ, ಆ ಸರ್ಕಲ್ ಒಳಗ ಆಗ್ಲೇ ಒಂದು ಭಾಗ ಮಾಡಿದ್ದೆ, ಎರಡು ಭಾಗ. ಈಗ ಏನ್ ಮಾಡ್ತಿದ್ದೀನಿ ನೋಡಿ, ಈಗ ಇದರಲ್ಲಿ ಜಸ್ಟ್ ಶೇಡ್ ಮಾಡ್ತಿದ್ದೀನಿ. ಓಕೆ, ಒಂದೇ ಭಾಗ ಶೇಡ್ ಮಾಡಿದ್ದೀನಿ. ಇದನ್ನ ಬರೀರಪ್ಪ, ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೀರಿ, ಅಂಶ ಮತ್ತೆ ಛೇದದಲ್ಲಿ. ಬೇಕಾದ್ರೆ ಟೋಟಲ್ ಎಷ್ಟು ಪಾರ್ಟ್ ಇದಾವೆ ಅದನ್ನ ಕೆಳಗೆ ಬರೀರಿ. ಎಷ್ಟು ಪಾರ್ಟ್? 4 ಪಾರ್ಟ್ ಮಾಡಿದೀವಿ. ಅದ್ರಲ್ಲಿ ಎಷ್ಟು ಭಾಗನ ಶೇಡ್ ಮಾಡಿದೀವಿ? ಒಂದು ಭಾಗ. ಕ್ಲಿಯರ್? ಇದ್ರಲ್ಲಿ ನ್ಯೂಮರೇಟರ್ ಯಾವುದು? ನೀವೇ ಗುರುತಿಸಿ. ಇದು ನ್ಯೂಮರೇಟರ್. ಡಿನಾಮಿನೇಟರ್ ಕೆಳಗಡೆ ಇದು ಅಂಶ, ಇದು ಛೇದ. ನೆನ್ಪಿಟ್ಕೊಳ್ಬೇಕು ನೀವು. ಪ್ರತಿಯೊಂದು ಲೆಕ್ಕದಲ್ಲೂ ನಿಮಗೆ ಗೊತ್ತಾಗ್ತಾ ಹೋದ್ರೆ ಮಾತ್ರ ಸಾಧ್ಯ ನೀವು ಏನಾದ್ರು ಮಾಡ್ಬೇಕ. ಈಗ ನೋಡಿ, ಈಗ ಟಿಕ್ 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 ಟಿಕ್. ಈಗ ಬರೀರಿ. ಟೋಟಲ್ 4 ಭಾಗ. ಇದ್ರಲ್ಲಿ ಎಷ್ಟು ಭಾಗಕ್ಕೆ ಶೇಡ್ ಮಾಡಿವಿ? 2 ಭಾಗ. 2/4 ಅಲ್ವಾ? 4ನೇ 2. ಸರ್ ಇನ್ನು ಇದನ್ನ ಸಿಂಪ್ಲಿಫೈ ಮಾಡಬಹುದಾ? ಹೌದು. 2 1 ಜಾ 2 2 ಜಾ ಅಂದ್ರೆ 1/2. ನೋಡಿ, 4ರಲ್ಲಿ 2 ಭಾಗ ಕೊಟ್ರೆ ಅಂದ್ರೆ ಅರ್ಧ ಅಲ್ವಾ? ಹಾಗಾಗಿ ಇದು ಸರಿ ಇದೆ. ಇದನ್ನ ಈ ತರ ಸಿಂಪ್ಲಿಫೈ ಮಾಡೋದಾದ್ರೆ ಮುಂದೆ ಹೇಳ್ತೀನಿ. ಮೇಲೆ ಮತ್ತೆ ಕೆಳಗೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡೂ ಕೂಡ ಒಂದೇ ಮಗ್ಗಿಯಿಂದ ಭಾಗ ಆದ್ರೆ, ನೋಡ್ರಿ ಇದನ್ನ ನಾನು 2 ಇಂದ ಮಾಡಿದೆ, ಡಿವೈಡೆಡ್ ಬೈ 2. 2 1 ಜಾ 2 2 ಜಾ ಅಲ್ವಾ? ಎರಡೂ ಸಂಖ್ಯೆಗಳು ಒಂದೇ ಟೇಬಲ್ ಇಂದ ಭಾಗ ಆದ್ರೆ ಮಾತ್ರ ಮಾಡಬೇಕು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಅದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿ ಫ್ರಾಕ್ಷನ್ ಅಂತ ಕರಿತೀವಿ. ಅದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದೇ 4 ಭಾಗ ಮಾಡಿಬಿಟ್ಟು ಇದನ್ನೇ 4 ಭಾಗ ಮಾಡಿ ಈಗ ಎಷ್ಟು ಭಾಗ ಶೇಡ್ ಮಾಡ್ತೀನಿ? ಈಗ 3 ಭಾಗ ಶೇಡ್ ಮಾಡಿದ್ದೀನಿ. ಈಗ ಯಾವ ತರ ಬರೀತೀರಾ ಹೇಳಿ? ಬೇಗ ಬರೀರಿ, ನೀವೇ ಬರೀರಿ. ಎಷ್ಟು ಭಾಗ? ಟೋಟಲ್ ಭಾಗನ ಕೆಳಗೆ ಬರೀಬೇಕು. ಟೋಟಲ್ ಎಷ್ಟು ಭಾಗ ಮಾಡ್ತೀವಲ್ಲ ಅದನ್ನ ಕೆಳಗೆ ಬರೀಬೇಕು. ವೆರಿ ಗುಡ್ ಆಶಾರಾಣಿ ಯಾರ್, ವೆರಿ ಗುಡ್ ಪುಟ. ಬಿಬಿ ಹೆಚ್ಚದ ಒಳಗಿ, ಶ್ರೇಯಾ ಹೆಚ್ಚು ಬಿಡ್ದ ಒಳಗಿ. 3/4 3/4 3/4. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 3/4 ಬರೀತೀವಿ. ಎಸ್, 3/4. ಇದನ್ನ ಯಾರು ಬರ್ದಿರಿ ಅವ್ರದ್ದು ಆನ್ಸರ್ 100% ಸರಿ. ಹಾಗಾದ್ರೆ ನಾ ಇನ್ನೊಂದು ಬರೀತೀನಿ. ಇದು ಈ ಕ್ವಶನ್ ತುಂಬಾ ಸಲ ಮುರಾರ್ಜಿಗೆ ಬರ್ತವೆ, ಇದೇ ತರ ಕ್ವಶನ್. ಇಷ್ಟು ಬರೆದ್ರೆ ಆನ್ಸರ್, ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಕಂಡ್ರಪ್ಪ. ಜಸ್ಟ್ ಇಷ್ಟೇ ಬರೆಯಾಕ ಮುರಾರ್ಜಿ ಕ್ವಶನ್ ಕೊಡ್ತಾವ, ಮುರಾರ್ಜಿ ಮತ್ತು ಆದರ್ಶದಲ್ಲಿ. ಹಾ, ಇದನ್ನ ಬರೀರಪ್ಪ. ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀರಿ. ಸೈನಿಕ್ ಸ್ಕೂಲಲ್ಲೂ ಕೂಡ ಇದೇ ಟಾಪಿಕ್ ಮೇಲೆ 4 ರಿಂದ 5 ಕ್ವಶನ್ ಬರ್ತವೆ. ಸೇಮ್ ಭಿನ್ನ ರಾಶಿಯಿಂದ 4 ರಿಂದ 5 ಕ್ವಶನ್ ಬರ್ದಿಟ್ಕೊಳ್ಳಿ. ಮಿನಿಮಮ್ 10 ರಿಂದ 15 ಮಾರ್ಕ್ಸ್ ಒಂದೇ ಟಾಪಿಕ್ ಇಂದ ಬರುತ್ತೆ ಸೈನಿಕ್ ಅಲ್ಲಿ. ನವೋದಯದಲ್ಲಿ ಫಿಕ್ಸ್ 3 ರಿಂದ 4 ಕ್ವಶನ್. ನಾನು ತೋರಿಸ್ತೀನಿ ಯಾವ್ಯಾವ ಕ್ವಶನ್ಗಳು ಬರ್ತವೆ ಅಂತ, ಹೇಗ್ ಬರ್ತಾವ ಅಂತಾನು ತೋರಿಸ್ತೀನಿ. ಓಕೆನಾ? ಜಸ್ಟ್ ಇದು ಬೇಸಿಕ್ ಹಾಕೊಡ್ತೀನಿ. ಈ ಟಾಪಿಕ್ ಇಂದ ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ ಅಷ್ಟೇ. ಬೇಸಿಕ್ ಇಂದ ಹೇಳ್ಕೊಡ್ತೀನಿ.
ಭಯ ಬೇಡ. ಬಟ್ ಕರೆಕ್ಟಾಗಿ ಕಲೀಲಿಲ್ಲ, ಅದು ನಿಮ್ ಕರ್ಮ, ನಾ ಏನ್ ಮಾಡಕ್ಕಾಗಲ್ಲ. 100% ಹೇಳ್ಕೊಡ್ತೀನಿ ನೋಡ್ರಿ. ಟೋಟಲ್ ಎಷ್ಟು ಬಾಕ್ಸ್ ಇದಾವಲ್ಲ, ಎಷ್ಟು ಬಾಕ್ಸ್ ಆಗಿ ಎಷ್ಟು ಪೀಸ್ ಆಗಿ ಮಾಡಿದೀವಿ ಅದನ್ನ ಎಣಿಸ್ರಿ ಫಸ್ಟ್. ಎಷ್ಟು? 1 2 3 4 5 6 7 8 9 10. ಇದರಲ್ಲಿ ಎಷ್ಟು ಭಾಗನ ಶೇಡ್ ಮಾಡಿದೀವಿ? 1 2 3 ನೋಡಿ, 1 2 3 4 ಭಾಗನ ಶೇಡ್ ಮಾಡಿದೀವಿ. ಬರೋದ್ವಾ? ಇಷ್ಟು ಬರೆಯಾಕ 1 ಮಾರ್ಕ್ಸ್ ಇರುತ್ತೆ. ಇಷ್ಟು ಬರೆದ್ರೆ ನೀವು ಮುರಾರ್ಜಿಯಲ್ಲಿ 1 ಮಾರ್ಕ್ಸ್ ಸಿಗತ್ತೆ. ಪ್ರತಿ ವರ್ಷ ಕೊಡ್ತಾರೆ. ಅದ್ ಯಾಕೆ ಮುರಾರ್ಜಿ ಪಾಸ್ ಆಗಲ್ಲಪ್ಪ? ಔಟ್ ಆಫ್ ಔಟ್ ಮಾಡ್ತಿರ್ಕೊಂಡ್ರ ಮುರಾರ್ಜಿ ಮಾತ್ರ. ಓದಿದಿಲ್ಲ ಔಟ್ ಆಫ್ ಔಟ್ ಮಾಡ್ರಿ ನೀವು. ಇಂಥವೆಲ್ಲ ನೀರ್ ಕುಡ್ದಂಗ. ಇದನ್ನ ಇನ್ನೊಂದು ಸಿಂಪ್ಲೆಸ್ಟ್ ಫಾರ್ಮಿಂಗ್ ಮಾಡ್ಬೋದು. ಹೇಗೆ ಅಂದ್ರೆ ನೋಡಿ, ಡಿವೈಡೆಡ್ ಬೈ 2 ಇಂದ 2 ಭಾಗ ಆಗ್ತಾವಲ್ಲ ಮೇಲೆ ಕೆಳಗಡೆ, ಆಗತ್ತೆ ಇಲ್ಲ? ಎಸ್ ಸರ್ ಆಗತ್ತೆ. 2 2 ಜಾ 4, 2 5 ಜಾ 10. ಈಗ ಆನ್ಸರ್ ಎಷ್ಟು ಬಂತು? 2/5. ಇದು ಫೈನಲ್. ಮತ್ತೆ ಒಂದೇ ಮಗ್ಗಿಂದ ಭಾಗ ಆಗಲ್ಲವು. ಇಷ್ಟೇ ಅಲ್ವಾ? ಎಸ್. ಇದೇ ತರದ್ ಇನ್ನೊಂದು ಕೊಡ್ತೀನಿ, ಮಾಡ್ತೀರಾ? ಮಾಡ್ತೀರಾ ಇಲ್ಲ? ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಮಾಡ್ತೀರಾ? ಎಸ್. ಒಂದು ಹೇಳಲ್ಲ ನಾನು, ನೀವೇ ಎಣಸ್ರಿ. ಸುಮ್ ಕೂತ್ಕೊಂಡ್ಬಿಡ್ತೀರಿ. ಓಹೋ ಸರ್ ಚಂದ ಹೇಳ್ತಾರೆ, ಕೇಳ್ಕೊಂತ ಕೂತ್ಕೊಂಡ್ಬಿಡೋಣ ಅತ್ಲಾಗೆ ಅಂತನಾ? ನೋ, ಈ ಟಾಪಿಕ್ ನ ಕರೆಕ್ಟಾಗಿ ಕಲ್ತ್ಕೊಳ್ರಿ ಪುಟ. 100% ಬಹಳ ಇಂಪಾರ್ಟೆಂಟ್ ಟಾಪಿಕ್. ಬಹಳ ಚೆನ್ನಾಗಿ ಹೇಳ್ಕೊಡ್ತೀನಿ. ಓಕೆ ಮಾಡ್ರಿ ಬೇಗ. ನೀವೇ ಮಾಡ್ಬೇಕ. ವಿದ್ಯಾರ್ಥಿಗಳು ಹೇಗೆ ಹೋಗ್ಬೇಕು, ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಮನೆಯಲ್ಲೇ ಇದ್ದು ಹೇಗೆ ಸೆಲೆಕ್ಷನ್ ಆಗಬಹುದು? ಸಿಂಪಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ LKS ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ವತಿಯಿಂದ ನಾವ್ ಏನ್ ಮಾಡ್ತಿದೀವಪ್ಪ ಅಂದ್ರೆ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಈಗ ಆಲ್ರೆಡಿ 81 ಸ್ಟೂಡೆಂಟ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಆಲ್ರೆಡಿ ಕ್ಲಾಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಕ್ಲಾಸಸ್ಗೆ. ಹಾಗಾದ್ರೆ ನನ್ನ ಟಾರ್ಗೆಟ್ ಇರೋದೇ ಮೊದಲ 100 ವಿದ್ಯಾರ್ಥಿಗಳಿಗೆ ಈ 3000 ಕೋರ್ಸು. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ. ನಮ್ಮಲ್ಲಿ ಯಾವ್ಯಾವ ತರ ಕೋಚಿಂಗ್ ಗಳನ್ನ ಕೊಡ್ತಿದೀವಿ ಅಂದ್ರೆ, ನವೋದಯ ಸೈನಿಕ್ ಫುಲ್ ಇಯರ್ ಕೋರ್ಸ್ ನ, ನವೋದಯ ಸೈನಿಕ್ ಫುಲ್ ಇಯರ್ ಕೋರ್ಸ್ ನಿಮಗೆ 2 ತರ ಕೊಡ್ತೀನಿ. ಒಂದು ವಸತಿ ಸಹಿತ, ಹಾಸ್ಟೆಲ್ ವ್ಯವಸ್ಥೆ ಇದೆಯಲ್ಲ, ವಸತಿ ಸಹಿತ. ಸರ್ ನಾವು ಹಾಸ್ಟೆಲಿಗೆ ಬಂದ್ಬಿಡ್ತೀವಿ, ಅಲ್ಲೇ ಕೋಚಿಂಗ್ ಕೊಡಿಸ್ತೀವಿ, ಇಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂತೀವಿ ಅನ್ನೋದಾದ್ರೆ ವಸತಿ ಸಹಿತ ಕೋಚಿಂಗ್ ಇದೆ. ಇನ್ನೊಂದು ವಸತಿ ರಹಿತ. ಅದೇಂಗೆ ಸರ್ ಅಂದ್ರೆ, ವಸತಿ ರಹಿತ ಅಂದ್ರೆ ಸರ್ ಮನೆಯಿಂದ ಓಡಾಡ್ತೀವಿ, ನಾವು ಅಲ್ಲೇ ಇರಲ್ಲ, ದೂರವರಿಗೆ ಹಾಸ್ಟೆಲ್ ಬೇಕಪ್ಪ, ಅದರ್ವೈಸ್ ಹಾಸ್ಟೆಲ್ ಅವಶ್ಯಕತೆ ಇಲ್ಲ. ಹತ್ರ ಇದೆ ಸರ್, ನಾವು ಮನೆಯಿಂದ ಓಡಾಡ್ತೀವಿ, ವಸತಿ ರಹಿತ. ಇನ್ನು ಮೂರನೇದು ನಿಮಗೆ 4:30 ಶಾಲೆ ಮುಗಿಸ್ಕೊಂಡು ಬರ್ತೀವಿ ಸರ್, 4:30 6:30 ಒಂದು ಬ್ಯಾಚ್ ಇದೆ. ಹತ್ರದ ನಮ್ಮ ಕೋಚಿಂಗ್ ಸೆಂಟರ್ ಎಲ್ಲಿದೆ ಅಂದ್ರೆ ಚನ್ನಗಿರಿಯಲ್ಲಿದೆ. ಯಾರಿಗೆ ಶಾಲೆ ಮುಗಿಸ್ಕೊಂಡು ನಾವು ಸಂಜೆ 4:30 6:30 ಬರ್ತೀವಿ ಸರ್, ನಮಗೆ ಊರ್ ಹತ್ರ ಆಗತ್ತೆ, ನಾವು ಬರಬಲ್ಲೆ ಅಂತ ಯಾರು ಇರ್ತೀರಿ ಅವ್ರಿಗೂ ಸಹ ಒಂದು ಅವಕಾಶ ಇದೆ. ವಸತಿ ಸಹಿತ ಇದೆ, ಹಾಸ್ಟೆಲ್ ವ್ಯವಸ್ಥೆ. ಎರಡನೇದು ವಸತಿ ರಹಿತ, ನಾವು ಬೆಳಿಗ್ಗೆ 10 ರಿಂದ 4 ಗಂಟೆವರೆಗೂ ಕ್ಲಾಸ್ ತಗೊಂತೀವ, ಅದು ಇದೆ. 4:30 6:30 ತಗೊಂತೀವ, ಅದು ಒಂದು ಬ್ಯಾಚ್ ಇದೆ. ಇನ್ನೊಂದು ಸ್ಪೆಷಲ್ ಬ್ಯಾಚ್ ಏನಪ್ಪಾ ಅಂದ್ರೆ, ತುಂಬಾ ದೂರ ಊರು ಸರ್, ಕೋಚಿಂಗ್ ಸೆಂಟರ್ಸ್ಗೆ ಸೇರಿಸೋಷ್ಟು ಎಬಿಲಿಟಿ ಇಲ್ಲ, ಫೈನಾನ್ಸಿಯಲಿ ತುಂಬಾ ವೀಕ್ ಇದೀವಿ ಅನ್ನೋರು ಯಾರಿದ್ದೀರಿ ಅವ್ರಿಗೋಸ್ಕರ ಅಂತಾನೆ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್. ನಾವು ತುಂಬಾ ಬಡವರು, ಪ್ರೈವೇಟ್ ಶಾಲೆಗೆ ಸೇರ್ಸಕ್ಕಾಗಲ್ಲ, ಅಂತದ್ರಲ್ಲಿ ಕೂಲಿ ಮಾಡ್ಕೊಂಡು, ಆಟೋ ಓಡಿಸ್ಕೊಂಡು, ಇನ್ನೊಂದು ಯಾವ್ದೋ ಕಟ್ಟಡ ಕಾರ್ಮಿಕರು ಏನೋ ಒಂದು ಕೂಲಿ ಮಾಡ್ಕೊಂಡಿರ್ತಾರೆ. ಬಹಳ ಜನ ಇರ್ತಾರೆ, ಅಡಿಕೆ ಸುಲಿಯೋರು ಬಹಳ ಮಂದಿ ಇರ್ತಾರೆ. ಅವರಿಗೂ ಓದಿಸ್ಬೇಕನ್ನೋ ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದೋ ಇರ್ತಾರೆ. ಅಂತ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ, ಇದು LKS ಅಕಾಡೆಮಿ ಅಂತ ಪ್ಲೇ ಸ್ಟೋರ್ ಅಲ್ಲೂ ಆ್ಯಪ್ ಇದೆ. ಈ ತರ LKS ಅಂತ ಇರುತ್ತೆ, ಚಿಹ್ನೆನ ಸರಿಯಾಗಿ ನೋಡ್ಕೊಳ್ಳಿ. LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಒಂದು ನವೋದಯ ಸೈನಿಕ್ ಫುಲ್ ಇಯರ್ ಕೋರ್ಸ್ ಅಂತ ಸಿಗತ್ತೆ. ಅದು ನಿಮಗೆ ಕೇವಲ 3010 ರೂಪಾಯಿ, ಕೇವಲ 3010 ರೂಪಾಯಿನಲ್ಲಿ
ಅಲ್ಲಿ 3,000 ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡಿದಾಗ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. 3,010 ರೂಪಾಯಿನಲ್ಲಿ 1 ವರ್ಷದ ನವೋದಯ, ಸೈನಿಕ್, ಆದರ್ಶ, ಪ್ರತಿಷ್ಠಿತ ಮುರಾರ್ಜಿಗಳಿಗೆ ಈ ಎಲ್ಲಾ ಎಕ್ಸಾಮ್ಗಳಿಗೆ ನಿಮಗೆ ತರಬೇತಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರುತ್ತೆ. ನವೋದಯ ಕೋರ್ಸ್, ಸೈನಿಕ್ ಕೋರ್ಸ್, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ ಈ ಎಲ್ಲಾ ಎಕ್ಸಾಮಿಗೆ ಇರುತ್ತಪ್ಪ. ಬಹಳ ಚೆನ್ನಾಗಿರುತ್ತೆ. ನೀವು ಒಂದು ಅವಕಾಶ ಇದ್ದಾಗ ಅದನ್ನ ಬಳಸ್ಕೊಳ್ರಿ. ಇದನ್ನ ಮಾಡಿರೋ ಕೇವಲ 3,000 ರೂಪಾಯಿನಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಫ್ರೀ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ನಿಮಗೂ ಇರಲ್ಲ, ನನಗೂ ಇರಲ್ಲ. ಯಾಕಂದ್ರೆ ಫ್ರೀ ಅಲ್ವಾ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕ್ಲಾಸ್ ಕೇಳೋದಿಲ್ಲ, ನಾನು ಕ್ಲಾಸ್ ಮಾಡಕ್ಕಾಗಲ್ಲ. ಅದಕ್ಕೆ ಲಿಮಿಟೆಡ್ ಫೀಸ್ ಅಲ್ಲಿ ನಿಮಗೆ ಅರ್ಹತೆ ಇದ್ರೆ, ಆ ಓದ್ಬೇಕನ್ನೋ ಹಠ ಇದ್ರೆ ಓದ್ರಿ. ನಾನು ಖಂಡಿತ ಒನ್ ಆಫ್ ದ ಬೆಸ್ಟ್ ಟೀಚಿಂಗ್, ಬೆಸ್ಟ್ ಕ್ಲಾಸಸ್ ಗಳು ನಡೀತಾ ಇದಾವೆ, ಚೆನ್ನಾಗಿದೆ. ನೀವು ಓದಿ ಸೆಲೆಕ್ಷನ್ ಆಗ್ಬೇಕು ಅನ್ನೋ ಹಠ ಇದ್ರೆ ನಿಮ್ಗೊಂದು ಗೈಡೆನ್ಸ್ ನಾನು 100% ಮಾಡೇ ಮಾಡ್ತೀನಿ. ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ನಿಮಗೆ. ಅದ್ ಯಾಕೆ ದುಡ್ಡಿನ ಸಮಸ್ಯೆ ಇತ್ತ, ನಾನು ಈಗ ಕಮ್ಮಿ ಮಾಡಿದ್ದೀನಲ್ವಾ? ದುಡ್ಡಿನ ಸಮಸ್ಯೆ ಇಲ್ಲಲ್ಲ ಸರ್. ಹಬ್ಬಕ್ಕೆ ಬಟ್ಟೆ ತಗಂತೀವಲ್ವಾ, 2 ಜೊತೆ ಬಟ್ಟೆ ತಗೊಳೋದನ್ನ ಬಿಡ್ರಿ, 1 ವರ್ಷ ಕೋಚಿಂಗ್ ಕೊಡಿಸ್ರಿ. ನಿಮ್ ಹಳೆ ಬಟ್ಟೆನೆ ಹಾಕೊಂಡು ಹಬ್ಬ ಮಾಡ್ಲಿ, ಏನ್ ತೊಂದ್ರೆ ಇಲ್ಲ. ಅದೇ ನಿಮ್ ಮಗು ನವೋದಯ ಶಾಲೆ ಸೆಲೆಕ್ಷನ್ ಆಗ್ಲಿ, ಅವತ್ ಮಾಡ್ತೀರಿ ನೋಡ್ರಿ ಹಬ್ಬ. ಆ ಹಬ್ಬದ ಮುಂದೆ ಈ ಯಾವ ಹಬ್ಬನೂ ಅಲ್ಲ. ನವೋದಯ ಸೆಲೆಕ್ಷನ್ ಆದ ಅವತ್ ರಿಸಲ್ಟ್ ಬಂದಾಗ ಸೆಲೆಕ್ಷನ್ ಆಗಿದೆ ನಿಮ್ ಮಗು ಅಂತ ಅಂದ ತಕ್ಷಣ ಆ ಹಬ್ಬ ಬರುತ್ತಲ್ಲ ಮನೆಯಲ್ಲಿ, ಮನಸ್ಸಲ್ಲಿ ಆ ಖುಷಿ ಇದೆಯಲ್ಲ, ಅದ್ರ ಮುಂದೆ ಯಾವ ಹಬ್ಬನೂ ಇಂಪಾರ್ಟೆಂಟ್ ಆಗಲ್ಲ. ನೋಡಿ, ಕಷ್ಟಪಟ್ಟು ಓದೋರಿಗೆ ಒಂದು ಗೈಡೆನ್ಸ್ ಬೇಕು. ಯಾರು ಹಠ ಹಿಡಿದು ಕೂತು ಓದ್ತೀರಿ ಅವ್ರಿಗೆ ಒಂದು ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಪ್ರಯತ್ನ ಪಟ್ರೆ ಸಕ್ಸಸ್ ಹುಡುಕೊಂಡ್ ಬರುತ್ತೆ. ಓಕೆ, ಹಾಗಾದ್ರೆ ನಿಮ್ ಯಾರಿಗಾರೇ ನೀವು ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೇಕು, ಅಥವಾ ಹಾಸ್ಟೆಲ್ ವ್ಯವಸ್ಥೆಗಾಗ್ಲಿ, ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಆಗ್ಲಿ, ಅಥವಾ ಯಾವುದೇ ಮಾಹಿತಿ ಬೇಕು ಅಂದ್ರೂ ನನ್ನ ನಂಬರ್ 9741183187ಗೆ ಕರೆ ಮಾಡಿ. ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋದಾಗ್ಲಿ, ಆಲ್ ಟಿಕೆಟ್ ಆಗ್ಲಿ, ಎಕ್ಸಾಮ್ ಬಗ್ಗೆ ಆಗ್ಲಿ ಯಾವುದೇ ಡೌಟ್ ಇದ್ರೂ ಫೋನ್ ಮಾಡಿ ಕೇಳ್ಬೋದು. ಕೆಲವೊಂದ್ಸಲ ನಾನು ಬಿಸಿ ಇದ್ರೆ ಅದನ್ನ ರಿಸೀವ್ ಮಾಡಿರಲ್ಲ, ಆಮೇಲೆ ನಾನು ಮತ್ತೆ ಕ್ಲಾಸ್ ಮಾಡಿರ್ತೀನಿ. ಹಾಗಾದ್ರೆ ಓದುವ ಭರತ್ ಗೌಡ ಆರ್ಜಿ ಈ ಸರಿ 5th ಏನಪ್ಪ ಭರತ್? ಪರವಾಗಿಲ್ಲ, ಗುಡ್. ಎಲ್ಲಾದ್ರಲ್ಲೂ ಸ್ಪೀಡ್ ಇದೆಯಾ, ಮೆಂಟಲಿಬಿಲಿಟಿ ಚೆನ್ನಾಗಿ ಮಾಡ್ತಿದ್ಯಾ, ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಿದ್ಯಾ, ವೆರಿ ಗುಡ್. ಹೀಗೆ ಇರ್ಲಿ, ಕಂಟಿನ್ಯೂ ಇರ್ಲಿ. ಓಕೆ, ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ ನಾವು. ನವೋದಯ ಸೀಟ್ ಆಗೋವರೆಗೂ ಈ ಸ್ಪೀಡ್ ಹಾಗೆ ಇರ್ಬೇಕು. ನೇತ್ರಾವತಿ 6/11 ಸರ್. ಆಶಾರಾಣಿ 5/12 ಸರ್. ಹಿತೈಷಿ 5/12, ವೆರಿ ಗುಡ್ ಬಿಟ. BBH ದವಳಗಿ ವೆಂಕಟ್ 5/12, 12/5 ಅಲ್ಲ 5/12. ಮನ್ವಿತ್ 5/12, ವೆರಿ ಗುಡ್ ಪುಟ. ಶ್ರೇಯಾ MH, ಪವನ್ ಕುಮಾರ್ ಗುಡ್. ನಿತಿನ್ ಎಂ, NC ಕೀರ್ತನ, ನೀಲರೆಡ್ಡಿ 5/12. ಕಾವ್ಯ, ಶ್ರುತಿ, ಹಿತೇಶ್ ಜೆ, ಪವನ್ H, ರತ್ನ ಯಲವಡ 12/5 ಅಲ್ಲ ಸರ್, ಅದು 5/12. ಓಕೆ, ವೆರಿ ಗುಡ್. ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರೆಯೋದಾದ್ರೆ ಮೇಲಿಂದು ಫಸ್ಟ್ ಹೇಳ್ತೀವಿ, ಅದೇ ಕನ್ನಡದಲ್ಲಾದ್ರೆ ಕೆಳಗಿಂದ ಮೊದಲು ಹೇಳ್ತೀವಿ. ಹೇಳ್ಬೇಕಾರೆ ಉಚ್ಚಾರಣೆ ಬರಿಬೇಕಾರೆ ಹಾಗೆ ಬರಿಬೇಕು ನಾವು. ನಿಖಿಲ್ ಗೌಡ, ವಿನಾಯಕ, ಲಿಖಿತೇಶ್, ಅರುಣ್ ಕುಮಾರ್, ಲಿಖಿತೇಶ್, ಅನುಪಮ, ಸೋಮಲಿಂಗಪ್ಪ, ಮಾದೇನವರ್, ದುಹಿತೇನ್ ಗೌಡ, ಚರಿತಾ ಜಿ, ಅನುಷ್ SK, ಶಿವಾನಂದ್ ಬಿ, ದೈವಿಕ್, ಪರೀಕ್ಷಿತಾ, ಲೇಖಾ ಗುಡ್ ಪುಟ. ವೇದೇಶ್ ಇವತ್ತು ಜಾಯ್ನ್ ಆಗಿದ್ದಾರೆ. ವೇದೇಶ್ GM, ವೆರಿ ಗುಡ್ ಪುಟ. ಅರ್ಥ ಆಗ್ತಿದೆಯಲ್ವಾ? ಸಿಂಪಲ್ ಕಾನ್ಸೆಪ್ಟ್. ಬಟ್ ಮುರಾರ್ಜಿ ಆದರ್ಶದಲ್ಲಿ ಪಕ್ಕ ಒಂದು ಕ್ವಶನ್, ಆದರ್ಶ ಶಾಲೆಯಲ್ಲೂ ಕೇಳ್ತಾರೆ, ಅದನ್ನ ಸೈನಿಕಲ್ಲೂ ಕೇಳ್ತಾರೆ. ಆದ್ರೆ ಈ ತರ ಅಲ್ಲ, ಸ್ವಲ್ಪ ಈಸಿ ಲೆವೆಲ್ ಆಯ್ತು, ಇದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆನಾ? ಎಸ್. ಈಗ ನೋಡಿ, ಹಾಗಾದ್ರೆ ನೀವು ಹಾಕಿರೋ ಸರಿನೋ ತಪ್ಪು ಅಂತ ನೋಡೋಣ. ಎಷ್ಟಿದಾವೆ ಅಂತ ಎಣಿಸೋಣ. ಫಸ್ಟ್ 1 2 3 4 5 6 7 8 9 10 11 12 12 ಇದಾವ. ಅದನ್ನ ಟೋಟಲ್ ಪಾರ್ಟ್ ಗಳನ್ನ ನಾವು ಕೆಳಗಡೆ ಬರಿತೀವಿ. 12 ಎಷ್ಟು ಭಾಗನ ಶೇಡ್ ಮಾಡಿದೀನಿ? 1 2 3 4 5. ಟೋಟಲ್ ಎಷ್ಟು? 5. 5/12. ಇವು ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ. ಆನ್ಸರ್ ಇಸ್ ಕ್ಲಿಯರ್. ಮಾಡ್ರಿ ಬೇಗ.
ಸ್ಕೂಲಲ್ಲಿ ಮಾಸ್ಟರ್ಗಳು ಬೋರ್ಡ್ ಮೇಲೆ ಬರೆದ್ರೆ ನೋಟ್ಸ್ ಮಾಡ್ಕೊಂತೀವಲ್ಲ, ಅದೇ ತರ ನೋಟ್ಸ್ ಇವು ಬಹಳ ಇಂಪಾರ್ಟೆಂಟ್. ನೋಟ್ಸ್ ಮಾಡ್ಕೊಳ್ರಿ. ಎಷ್ಟು ಅದನ್ನ ಪ್ರಾಕ್ಟೀಸಿಗೆ ಮಾತ್ರ ಕನ್ನಡ ಇಂಗ್ಲಿಷ್ ಅಲ್ಲಿ ಕ್ವಶನ್ಸ್ ಹಾಕ್ತೀನಿ, ಅಲ್ಲೂ ಕೂಡ ಬಿಡಿಸ್ತಾ ಇರ್ತೀವಿ. ಮತ್ತೆ ಮುಂದೆ ಇದಾವೆ, ಅವನ್ನೆಲ್ಲ ನೋಟ್ ಮಾಡ್ಕೋಬೇಕು ನೀವು. ಮ್ಯಾಥ್ಸ್ ಅಷ್ಟು ನೋಟ್ ಮಾಡ್ಕೋಬೇಕು ನೀವು. ನಿಮ್ ನೋಟ್ಸ್ ಹೆಂಗಿರ್ಬೇಕಂದ್ರೆ ನೆಕ್ಸ್ಟ್ ಇಯರ್ ನೀವು ಯಾರಿಗಾರ ಕೊಟ್ರೆ ಅವ್ರು ಸೆಲೆಕ್ಟ್ ಆಗಂಗಿರ್ಬೇಕು ಮ್ಯಾಥ್ಸ್, ಆ ತರ ನೋಟ್ಸ್ ಮಾಡ್ಕೊಳ್ಳಿ. ಟೋಟಲ್ ಪಾರ್ಟು ಯಾವ್ಯಾವಪ್ಪ ಅಂದ್ರೆ ಎಷ್ಟಿದಾವ? 1 2 3 4 5 6 7 8 ಇದಾವ. ಎಷ್ಟು ಪಾರ್ಟಿಗೆ ಶೇಡ್ ಮಾಡಿದೀವಿ? 1 2 3 4 5 ಪಾರ್ಟಿಗೆ ಶೇಡ್ ಮಾಡಿ. 5/8 ಒಂದೇ ಮಗ್ಗಿಯಿಂದ ಒಂದೇ ಟೇಬಲ್ ಇಂದ 5/8 ಒಂದೇ ಟೇಬಲ್ ಇಂದ ಭಾಗ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಹಾಗೆ ಬರಿತೀವಿ. ಹಲೋ, ಮೇಲ್ಗಡೆದು ಏನಂತ ಕರಿತೀವಿ? ನ್ಯೂಮರೇಟರ್. ಕೆಳಗಡೆದು ಡಿನಾಮಿನೇಟರ್. ಅಂಗಿ, ಅಂಶ, ಛೇದ. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ಛೇದ ಅಂದ್ರೆ ಡಿನಾಮಿನೇಟರ್, ಅಂಶ ಅಂದ್ರೆ ನ್ಯೂಮರೇಟರ್. ಕೆಲವರು ಇಂಗ್ಲಿಷ್ ಮೀಡಿಯಂ ಇಂದ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀತಿದ್ದೀರಲ್ಲ, ಅವರಿಗೆ ಅದು ಹೆಲ್ಪ್ ಆಗತ್ತೆ. ಅವಾಗವಾಗ ನೀವು ಅದನ್ನ ಗುರುತಿಸ್ತಾ ಇರ್ಬೇಕು, ಅವಾಗ ಉಚ್ಚಾರಣೆ ಮಾಡ್ತಾನೆ ಇರ್ಬೇಕು. ಈಗ ಗೊತ್ತಾಯ್ತಲ್ವಾ? ಈ ತರ ಕೊಟ್ರೆ ಮಾಡ್ತಿರಲ್ವಾ? ಈಗ ಎಕ್ಸಾಮ್ ಕೊಟ್ರೆ ಮಾಡ್ತೀರಾ? ಈಗ ಪ್ರಾಪರ್ಟೀಸ್ ಗಳು ನೋಡ್ಕೊಳ್ಳಿ ಪುಟ. ಏನಿಲ್ಲಪ್ಪ, ಅದನ್ನ ಅವರು ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಭಿನ್ನರಾಶಿ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಏನ್ ಭಿನ್ನರಾಶಿ? P/Q ರೂಪ, ಅಂಶ ಮತ್ತೆ ಛೇದದ ರೂಪದಲ್ಲಿರುವ ಸಂಖ್ಯೆಗಳು. ಅಂಶ ಮತ್ತೆ ಛೇದ 2/3 ಈ ತರ ಸಂಖ್ಯೆಗಳನ್ನ ನಾವು ಭಿನ್ನರಾಶಿ ಅಂತ ಕರಿತೀವಿ ಅಂತ ಒಂದು ವಾಕ್ಯ ರೂಪದಲ್ಲಿ ಹೇಳಿದ್ದಾರೆ ಅವರು. ನಮಗೆ ವಾಕ್ಯದ ಅವಶ್ಯಕತೆ ಇಲ್ಲ, ನಿಮಗೇನು ಕಾನ್ಸೆಪ್ಟ್ ಗೊತ್ತಾದ್ರೆ ಸಾಕು. ಬಟ್ ಅವರು ಎಕ್ಸಾಮ್ ಅಲ್ಲಿ ನಿಮಗೆ ಕೇಳೋದು ಏನಪ್ಪಾ ಅಂದ್ರೆ ಭಿನ್ನರಾಶಿ ಎಂದರೇನು ಬರೀರಿ ಅಂತ ಕೇಳಲ್ಲ. ಇದನ್ನ ಸ್ಕೂಲಲ್ಲಿ ಬರ್ಸಿರ್ತಾರೆ, ನೀವು 100% ಬರೀತೀರಾ. ಬಟ್ ಅದರ ಅವಶ್ಯಕತೆ ನಮಗಿಲ್ಲ. ಏನು ಭಿನ್ನರಾಶಿ ಅಂದ್ರೆ ಏನಂದ್ರೆ ನಿಮ್ ಮೈಂಡ್ ಅಲ್ಲಿ ಬರ್ಬೇಕು, ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರುವ ಸಂಖ್ಯೆಯನ್ನು. ವಿಚ್ ನಂಬರ್ ಹ್ಯಾಸ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ದಟ್ ನಂಬರ್ಸ್. ಅಂತ ನಂಬರ್ಸ್ ನಾವೇನಂತ ಕರಿತೀವಿ? ದೀಸ್ ನಂಬರ್ಸ್ ಆರ್ ಫ್ರಾಕ್ಷನ್ಸ್. ಅಂತ ನಂಬರ್ಗಳಿಗೆ ಫ್ರಾಕ್ಷನ್ ಸಂಖ್ಯೆಗಳು ಅಂತ ಕರಿತೀವಿ, ಫ್ರಾಕ್ಷನ್ಸ್ ನಂಬರ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ವಾ? ಅಂಶ ಮತ್ತೆ ಛೇದಗಳನ್ನು ಒಳಗೊಂಡಿರುವ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಭಿನ್ನರಾಶಿ. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇರುವಂತ ಸಂಖ್ಯೆಗಳು. ಅರ್ಥ ಆಗ್ತಿದೀಲ್ವಾ? ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇರುವ ಸಂಖ್ಯೆನ ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಭಿನ್ನರಾಶಿ ಅಂದ್ರೆ ಅನ್ನೋ ಕಾನ್ಸೆಪ್ಟೇ ಬೇಡ ನಮಗೆ. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅನ್ನು ಹೊಂದಿರುವ ಸಂಖ್ಯೆಗಳು 1/2 ಇದು ಭಿನ್ನರಾಶಿ ಸಂಖ್ಯೆ ಅಲ್ವಾ? ಇದು ಗೊತ್ತಾದ್ರೆ ಸಾಕು ನಮಗೆ. ಹಾಗಾದ್ರೆ ಈಗ ಕೆಲವು ಪ್ರಾಪರ್ಟೀಸ್ ಇರ್ತವೆ, ಇವು ಬಹಳ ಇಂಪಾರ್ಟೆಂಟ್. ಯಾವುದೇ ನೋಡಿ, ನಿಮಗೆ ಸ್ಟೇಟ್ಮೆಂಟ್ ಗಿಂತ ಪ್ರಾಪರ್ಟೀಸ್ ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಪರ್ಟಿಗಳನ್ನ ನೀವು ಕರೆಕ್ಟ್ ಆಗಿ ಕಲ್ತು ಬಿಟ್ರೆ ಏನೇನು ಬೇಡ. ಏನ್ ಸರ್ ಹಾಗಾದ್ರೆ ಪ್ರಾಪರ್ಟೀಸ್ ಗಳಂದ್ರೆ ಏನು? ಅದನ್ನ ಹೇಗ್ ನಾವು ಕಲಿಯೋದು? ಪ್ರಾಪರ್ಟೀಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಫಸ್ಟ್ ಪ್ರಾಪರ್ಟಿ ನೋಡ್ಕೊಳ್ಳಿ. ಏನ್ ಸರ್ ಅದು ಅಂದ್ರೆ ಭಿನ್ನರಾಶಿಯ ಅಂಶ 0 ಆದರೆ ಅದರ ಬೆಲೆಯು 0 ಆಗುತ್ತದೆ. ಫಾರ್ ಎಕ್ಸಾಂಪಲ್, ನ್ಯೂಮರೇಟರ್ ಇದೆಯಲ್ವಾ? ಎಸ್, ಒಂದು ನಿಮಿಷ. ಅದೇ ಸ್ಟೇಟ್ಮೆಂಟ್ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ. ಇಫ್ ದ ನ್ಯೂಮರೇಟರ್ ಇಸ್ 0, then the value of fraction will be 0. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಿ ಸರ್ ಅಂದ್ರೆ, ಯಾವುದೇ ಸ್ಟೇಟ್ಮೆಂಟ್ ನ ಪ್ರಾಪರ್ಟೀಸ್ ನೀವು ಕಲಿಬೇಕಾದ್ರೆ ಮ್ಯಾಥ್ಸ್ ಅಲ್ಲಿ ಎಕ್ಸಾಂಪಲ್ ಮೂಲಕ ಕಲೀರಿ. ಇಲ್ಲ ಅಂದ್ರೆ 100% ಮರ್ತೋಗುತ್ತೆ, ಅದು ಯೂಸ್ಲೆಸ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನ್ಯೂಮರೇಟರ್ ಅಂದ್ರೆ ಯಾವ್ದಪ್ಪ? ಮೇಲ್ಗಡೆದು 0 / 2. ಇದ್ರ ವ್ಯಾಲ್ಯೂ ಏನು ಅಂದ್ರೆ, ಇದ್ರ ಅರ್ಥ ಗೊತ್ತಾ? ಕೆಳಗಿರುವ ಸಂಖ್ಯೆಯನ್ನು ಮೇಲಿರೋ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗಿಸಿ ಅಂತ. ಫಾರ್ ಎಕ್ಸಾಂಪಲ್ 4/2 ಇದೆ ಅನ್ಕೊಳ್ರಿ. 2 ಇಂದ ಇದನ್ನ ಭಾಗ ಮಾಡ್ತೀವಿ ನಾವು. ಹೆಂಗೆ ನೋಡಿ, 4 ಅನ್ನ ಭಾಗ ಮಾಡಿದ್ರೆ 2 2s 4, ಆನ್ಸರ್ ಇಸ್ 0. ಅಥವಾ 2 1s 2 2s 2/1, ಆನ್ಸರ್ ಇಸ್ 2. ನೋಡಿ, 4/2 ಇದೆಯಲ್ವಾ? 2 1s 2 2s 2/1, ಆನ್ಸರ್ ಇಸ್ 2. ಕೆಳಗಡೆ ಒಂದಿದ್ರೆ, ಯಾವುದೇ ಸಂಖ್ಯೆ ಕೆಳಗಡೆ ಒಂದಿದ್ರೆ 1ರಿಂದ ಭಾಗ ಮಾಡಿದ್ರೆ ಆನ್ಸರ್ 2ನೇ ಬರುತ್ತೆ. ಆದ್ರೆ ಇದ್ರೆ ಏನ್ ಅವ್ರು ಏನ್ ಹೇಳಿದ್ದಾರೆ? ಕೆಳಗಡೆ 2 ಇದೆ, ಮೇಲ್ಗಡೆ 0 ಇದೆ. 2 ಇಂದ 0ನ ಭಾಗ ಮಾಡ್ರಿ. 2 ಇಂದ 0ನ ನಾವು ಭಾಗ ಮಾಡಿದ್ರೆ ಏನ್ ಮಾಡ್ಬೇಕು? 2 ಇಂದ 0ನ ಭಾಗ ಮಾಡ್ರಿ ನೋಡೋಣ. ನೋಡಿ, 2 ಇಂದ 0ನ ಭಾಗ ಮಾಡ್ರಪ್ಪ.
2 zeros 0, 0 ನಲ್ಲಿ 0 ಹೋದ್ರೆ 0. ಹೌದಾ ಇಲ್ಲ? 0/2 ಅಂದ್ರೆ 2 1s 2 zeros 0/1. ಆನ್ಸರ್ ಇಸ್ 0. ಯಾವುದೇ ಸಂಖ್ಯೆ ಕೆಳಗೆ 1 ಇದ್ರೆ ಮೇಲ್ಗಡೆ ಏನಿರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ. ಆನ್ಸರ್ ಯಾವಾಗ್ಲೂ ಕೂಡ 0 ಆಗತ್ತೆ. ಯಾವುದೇ ಸಂಖ್ಯೆಯಿಂದ ನಾವು 0 ಭಾಗ ಮಾಡಕ್ ಬರುತ್ತಾ? ಸಾಧ್ಯ ಇಲ್ಲ. 0ನ ನಾವು ಶೇರ್ ಇದ್ ಮಾಡಕ್ಕೆ ಬರಲ್ಲ. ನೋಡಿ, ಕೆಳಗಡೆ ಇರುವ ಸಂಖ್ಯೆಯಿಂದ ಯಾವುದೇ ಭಿನ್ನರಾಶಿ ಸಂಖ್ಯೆ ತಗೊಳ್ರಿ ನೀವು. 5/11 ಇದೆ ಅಂತ ಕೇಳ್ರಿ, ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ನಾವು ಡಿವೈಡ್ ಮಾಡ್ತೀವಿ. ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರಿಬೇಕಾದ್ರೆ ಇದು ಇನ್ನು ಇಂಪಾರ್ಟೆಂಟ್ ಆಗಿ ನೋಡಿ, ನಿಮಗೆ ಹೇಳ್ಬೇಕಂದ್ರೆ ನಾವು ಯಾವ ತರ ಇದನ್ನ ಬರಿತೀವಿ ಡಿವೈಡೆಡ್ ಬೈ ನ ಅನ್ನೋದ್ರೆ, ನಾನು ಮೊನ್ನೆ ಕಡ್ತಾ ಹೊಡೆಯೋ ರೂಪದಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ನಿಮ್ಮನ್ನ. ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, 5 is divided by 2 ಅನ್ಕೊಳ್ಳೋಣ. 5 is divided by 2 ನಾನು ಈ ತರಾನು ಬರೀಬಹುದು. ಹೇಗೆ? 5/2. 5 is divided by 2 ಅಂದ್ರೆ 5 is divided by 2 ಅಲ್ವಾ? ಮಧ್ಯದಲ್ಲಿರೋದೇನಿದು? ಡಿವೈಡೆಡ್ ಬೈ 2. 2 ಇಂದ 5 ಭಾಗಿಸಿ, 2ರಿಂದ 5 ಭಾಗಿಸಿ. 5 is divided by 2. ಯಾವಾಗ್ಲೂ ಈ ತರ ಕ್ವಶನ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ನೋಡಿ, 2 is divided by 5. ಈಗ ಯಾವ್ದ್ರಿಂದ ಭಾಗಿಸ್ಬೇಕಪ್ಪ? ಇದು ಫಸ್ಟ್. ಸೆಕೆಂಡ್ ಒನ್ ನಲ್ಲಿ 2 is divided by 5 ಇದೆ. ಹಾಗಾದ್ರೆ ನಾವು 5 ಇಂದ ಭಾಗ ಮಾಡ್ಬೇಕಾ 2 ಇಂದ ಡಿವೈಡ್ ಮಾಡ್ಬೇಕಾ? 5 ಇಂದ ಡಿವೈಡ್ ಮಾಡ್ಬೇಕಾ 2 ಇಂದ ಡಿವೈಡ್ ಮಾಡ್ಬೇಕಾ? ಆನ್ಸರ್ ಮೀ. ಟೂ ಇಂದ ಮಾಡ್ಬೇಕಾ 5 ಇಂದ ಮಾಡ್ಬೇಕಾ? ಸರ್ 2 2 2 5 5 5 ತುಂಬಾ ಜನ ಹೇಳ್ತಿದ್ದೀರಾ. ಇಲ್ಲಿ ನಿಮಗೆ ಮಿಸ್ಟೇಕ್ ಆಗೇ ಆಗತ್ತೆ 100%. ಇದೇ ತರದ್ದು ಒಂದು ಕ್ವಶನ್ ಯಾವ್ದ್ರಲ್ಲಿ ಬಂದಿತ್ತು? ನವೋದಯದಲ್ಲಿ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು ಗೊತ್ತಾ? ಇಲ್ಲಿ ನೋಡಿ, 55 5 is divided by 55. ಇದನ್ನ 5ರಿಂದ 55 ಭಾಗ ಮಾಡ್ಬೇಕಾ? 55ರಿಂದ 5 ಇದರಿಂದ ಇದನ್ನ ಭಾಗ ಮಾಡ್ಬೇಕಾ? ಇದರಿಂದ ಇದನ್ನ ಭಾಗ ಮಾಡ್ಬೇಕಾ? ಕರೆಕ್ಟ್ ಆಗಿ ಹೇಳ್ರಿ ನೋಡೋಣ. ಸರ್ 5ರಿಂದ 55 ಭಾಗಿಸ್ಬೇಕು ಅಥವಾ 55ರಿಂದ 5 ಭಾಗಿಸ್ಬೇಕು? 5 ಇಂದ ಭಾಗ ಮಾಡಿ ಡಿವೈಡ್ ಮಾಡ್ಬೇಕಾ 55 ಇಂದ ಡಿವೈಡ್ ಮಾಡಿ? ಈ ತರ ಕ್ವಶನ್ ಕೊಟ್ಟಿದ್ದಾರೆ ಅನ್ಕೋಣ ಎಕ್ಸಾಮ್ ಅಲ್ಲಿ. 5 is divided by 55. ಆಯ್ತಾ ಸರ್? 55 ಇಂದ 5 is divided by 55 ಅಂದ್ರೆ 5 ಇಂದ ಮಾಡ್ಬೇಕಾ 55 ಭಾಗ ಮಾಡ್ಬೇಕಾ? 55ರಿಂದ 5 ಭಾಗ ಮಾಡ್ಬೇಕಾ? ಅಗಸ್ತ್ಯ ಪೂಜಾರಿ 5 ಇಂದ ಮಾಡ್ಬೇಕು ಸರ್. ತನೀಶ್ 11 ಇಂದ. ಭರತ್ ಗೌಡ 55 ಇಂದ ಮಾಡ್ಬೇಕು ಸರ್. ಮನ್ವಿತ್ 5 ಇಂದ ಮಾಡ್ಬೇಕು ಸರ್. ಪವನ್ ಕುಮಾರ್ 55ರಿಂದ ಮಾಡ್ಬೇಕು ಸರ್. ನಿಖಿಲ್ 55. ಹಿತೈಷಿ 5. ಅನುಪಮ 5. ನೋಡಿ, ದೊಡ್ಡ ಸಂಖ್ಯೆ ಇರ್ಲಿ ಚಿಕ್ಕ ಸಂಖ್ಯೆ ಇರ್ಲಿ, ಈಗ ನಿಮಗೆ ಗೊತ್ತಿರೋದನ್ನ ನೀವು ಹೇಳ್ತಿದ್ದೀರಾ, ತಪ್ಪಿಲ್ಲ. 5 ಇಂಗ್ಲಿಷ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಏನಂತ ಹೇಳ್ತಿದ್ದಾರೆ? 5 ಈಸ್ 5 ಈಸ್ ಡಿವೈಡೆಡ್ ಬೈ ಯಾವ್ದ್ರಿಂದ? 55ರಿಂದ. 5 ಡಿವೈಡೆಡ್ ಬೈ 55. ಇದನ್ನ ಹೀಗೂ ಬರೀಬಹುದು ನಾವು. 55ರಿಂದ 5 ಭಾಗಿಸಿ. ಅದು ಚಿಕ್ಕ ಸಂಖ್ಯೆ ಇರ್ಲಿ ದೊಡ್ಡ ಸಂಖ್ಯೆ ಇರ್ಲಿ, ಪಾಯಿಂಟ್ ಸಮಥಿಂಗ್ ಬರ್ತವೆ, ಅದ್ ಬೇರೆ ವಿಚಾರ. ಪಾಯಿಂಟ್ ಸಮಥಿಂಗ್ ಬರ್ತವೆ, ಹೌದೋ ಇಲ್ಲ? ಪಾಯಿಂಟ್ ಸಮಥಿಂಗ್ ಬರ್ತವೆ, ಭಾಗ ಮಾಡಿದ್ರೆ ಬರ್ಲಿ, ತೊಂದ್ರೆ ಇಲ್ಲ. ಹಾಗಂತ ನಾವು ಮುಂದ್ಗಡೆ ದೊಡ್ಡ ಸಂಖ್ಯೆ ಐತೆ ಅಂತ 5ರಿಂದ ಭಾಗ ಮಾಡಿಬಿಟ್ರೆ 5 ಒಂದ್ಲೆ 5ರಿಂದ ಭಾಗ ಮಾಡಿ 55 55ನ 5 ಒಂದ್ಲೆ 5 0 ಉಳಿತು. ಈ 5 ಕೆಳಗಿಳಿಸ್ತೀವಿ ಸರ್. 5 ಒಂದ್ಲೆ 5 ಅಂತ ಮಾಡಿ ಆನ್ಸರ್ ಏನಾರ ಇಟ್ರೆ 100% ನಿಮ್ಮ ಆನ್ಸರು ರಾಂಗ್ ಆಗತ್ತೆ. 100% ರಾಂಗ್ ಆಗತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಈ ತರ ಬರೆದ್ರೆ ಅವ್ರು ಏನಾರ ಕ್ವಶನ್ಸ್ ಬರ್ದಿರ್ತಾರೆ ಅನ್ಕೊಳ್ಳಿ. ಹೆಂಗೆ? 2 is divided by 20 ಅಂತ ಕೊಟ್ಟಾಗ ಯಾವುದೇ ಕಾರಣಕ್ಕೂ
2 ಈಸ್ ಡಿವೈಡೆಡ್ ಬೈ 20 ಅಂತ ಕೊಟ್ಟಾಗ 100% 20ರಿಂದ ಹಿಂದ್ಗಡೆ ಇರೋ ಮುಂದ್ಗಡೆ ಇರೋ ಸಂಖ್ಯೆಯಿಂದ ಹಿಂದ್ಗಡೆ ಸಂಖ್ಯೆ, ಇದನ್ನ ನಾವು ಹಿಂಗೂ ಬರೀಬಹುದು. 2 ಈಸ್ ಡಿವೈಡೆಡ್ ಬೈ 20. ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗ ಮಾಡಬೇಕು. ಅದು ದೊಡ್ಡದಿರ್ಲಿ ಚಿಕ್ಕದಿರ್ಲಿ ತಲೆ ಕೆಡಿಸ್ಕೋಬೇಡಿ. 20ರಿಂದ 2 ಭಾಗಿಸಿ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ? ಮತ್ ನೀವು ಚಿಕ್ಕ ಸಂಖ್ಯೆ ಹಿಂದೆ ಇದೆ ದೊಡ್ಡ ಸಂಖ್ಯೆ ಮುಂದೆ ಇದೆ ಅಂತ 2ರಿಂದ 20 ಮಾಡಂಗಿಲ್ಲ ನೀವು. ಫಾರ್ ಎಕ್ಸಾಂಪಲ್ ಈಗ ನೋಡಿ 6/18 ಇದನ್ನ ಡಿವೈಡೆಡ್ ಬೈ ಬರೀಬೇಕು. ಯಾವ ತರ ಬರೀಬಹುದು? 6 ಈಸ್ ಡಿವೈಡೆಡ್ ಬೈ 18. ಎಸ್ ಆರ್ ನೋ? ಇದೆ ಅಲ್ವಾ? ಎಸ್, 6 ಈಸ್ ಡಿವೈಡೆಡ್ ಬೈ 18. ಈಗ 7 ಈಸ್ ಡಿವೈಡೆಡ್ ಬೈ 56. ಈ ತರ ಕೊಟ್ರೆ ನಾವು 7 ಇಂದ ಮಾಡೋದಲ್ಲ, ಇದು ಮುಂದುಗಡೆ ಇರುವ ಸಂಖ್ಯೆಯಿಂದ ಹಿಂದೆ ಇರುವ ಸಂಖ್ಯೆನ 7 ಈಸ್ ಡಿವೈಡೆಡ್ ಬೈ 7 ಯಾವುದರಿಂದ ಭಾಗಿಸಲ್ಪಡುತ್ತಿದೆ? 56ರಿಂದ ಭಾಗಿಸಿದಾಗ 7 ಈಸ್ ಡಿವೈಡೆಡ್ ಬೈ ಅರ್ಥ ಆಗ್ತಿದೆ? 56. 7 ಈಸ್ ಡಿವೈಡೆಡ್ ಬೈ 56. ಅರ್ಥ ಆಗ್ತಿದೆಯಲ್ವಾ? 7 56ರಿಂದ ಭಾಗಿಸಲ್ಪಟ್ಟಾಗ ಅಂತ. ಹಾಗಾದ್ರೆ ಇದನ್ನು ಬರೆಯೋದಾದ್ರೆ 7 ಈಸ್ ಡಿವೈಡೆಡ್ ಬೈ 56. ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆನ ಭಾಗ ಮಾಡಿ. ಅರ್ಥ ಆಗ್ತಿದೆ? ಎಕ್ಸಾಮ್ ಅಲ್ಲಿ ಖಂಡಿತ ಸ್ವಲ್ಪ ಈ ತರದ ಕಾನ್ಸೆಪ್ಟ್ಗಳು ಬರೋದ್ರಿಂದ ನೀವು ಸಣ್ಣ ಸಣ್ಣ ಮಿಸ್ಟೇಕ್ ಗಳನ್ನು ಮಾಡಂಗಿಲ್ಲ ನಾವು. ಹಾಗಾದ್ರೆ ಗೊತ್ತಾಗ್ತಿದೆಯಲ್ವಾ ಇದು? ಎಸ್. ಈಗ ನೋಡಿ 8 ಈಸ್ ಡಿವೈಡೆಡ್ ಬೈ 64. ಈ ತರ ಕೊಟ್ರೆ ಇದನ್ನ ಯಾವ ತರ ಬರಿತೀವಿ? 8 ಈಸ್ ಡಿವೈಡೆಡ್ ಬೈ 64 ಬರೆಯೋದು ಗೊತ್ತಾಗ್ತಿದೆಯಲ್ವಾ? ಹಾಗಾದ್ರೆ 64ರಿಂದ 8 ಭಾಗಿಸಿ 64ರಿಂದ 8 ಭಾಗಿಸಿ ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆನ ಭಾಗಿಸ್ಬೇಕು. ಇದು ಭಿನ್ನರಾಶಿಯ ರೂಪ. ಫ್ರಾಕ್ಷನ್ ಅಲ್ಲಿ ನಾವು ಇದನ್ನ ಭಾಗಿಸ್ತೀವಿ. ಸರ್ ಒಂದು ಸಂಖ್ಯೆ ಕೊಡ್ತಾರೆ 112 ಈಸ್ ಡಿವೈಡೆಡ್ ಬೈ 84. ಇದನ್ನ ಭಿನ್ನರಾಶಿಯಲ್ಲಿ ಬರೀರಿ ಅಂದ್ರೆ 112 ಈಸ್ ಡಿವೈಡೆಡ್ ಬೈ 84. ಇದನ್ನ ಡೆಸಿಮಲ್ ಅಲ್ಲಿ ಬರೀರಿ ಅಂದ್ರೆ ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗ ಮಾಡಬೇಕು. ಎಸ್, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾರು ವೀಕ್ ಇದ್ದೀರಿ, ಯಾರು ನನಗೆ ಮ್ಯಾಥ್ಸ್ ಗೊತ್ತಿಲ್ಲ ಅಂತೀರಿ, ಪಿನ್ ಟು ಪಿನ್ ಅವತ್ತಿಂದ ಅವತ್ತು ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇವತ್ತೇನ್ ಕ್ಲಾಸ್ ಮಾಡ್ತೀವಿ ಅದನ್ನ ನಾಳೆ ಬೆಳಿಗ್ಗೆ ನೀವು 5:30ಯಿಂದ 6:30ವರೆಗೂ ಎದ್ದು ಯಾರು ಓದ್ತೀರಿ, ಯಾರು ಹಳೆ ಕ್ಲಾಸ್ ಎಲ್ಲ ನೋಟ್ಸ್ ಮಾಡ್ಕೊಂತೀರಿ, ಯಾವುದೇ ಕಾರಣಕ್ಕೂ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಾವು ಓದ್ಬೇಕು ಅಂತ ಹಠ ಇರ್ತೀರಿ, 100% ನೀವು ಔಟ್ ಆಫ್ ಔಟ್ ಮಾಡ್ತೀರಿ. ಅರ್ಥ ಆಗ್ತಿದೆಯಲ್ವಾ? ಈ ಕಾನ್ಸೆಪ್ಟ್ ಅಲ್ಲಿ ಕೆಲವರಿಗೆ ಗೊತ್ತಿತ್ತು, ಇನ್ನು ಕೆಲವರಿಗೆ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಂತಿದ್ರಿ. ಎಕ್ಸಾಮ್ ಅಲ್ಲಿ ಏನಾರು ಈ ತರ ಕ್ವಶನ್ಸ್ ಗಳು ಬಂದ ಬೋರ್ಡ್ ಮಾರ್ಕ್ಸ್ ಅಲ್ಲಿ ಬರ್ತವೆ, 100% ಬರ್ತವೆ. ಈ ತರ ಕ್ವಶನ್ಸ್ ಏನಾರು ಇದ್ರೆ 33 ಈಸ್ ಡಿವೈಡೆಡ್ ಬೈ 99 ಅಂತ ಇದ್ದಾಗ ನಾವು ಇದನ್ನ ಭಿನ್ನರಾಶಿಯಲ್ಲಿ ಬರೆಯೋದಾದ್ರೆ 99 ಈಸ್ ಡಿವೈಡೆಡ್ ಬೈ 33 ಈಸ್ ಡಿವೈಡೆಡ್ ಬೈ ಮೇಲ್ಗಡೆ ಏನ್ ಬರಿಬೇಕು ನಾವು? 33 ಈಸ್ ಡಿವೈಡೆಡ್ ಬೈ 99 ಅಂದ್ರೆ ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆನ ಭಾಗಿಸ್ತೀವಿ, ಅಥವಾ ಮುಂದುಗಡೆ ಇರುವ ಸಂಖ್ಯೆಯಿಂದ ಹಿಂದೆ ಇರುವ ಸಂಖ್ಯೆನ. ಇನ್ ಫ್ರಂಟ್ ಆಫ್ ಏನಿದೆ 33 ಈಸ್ ಡಿವೈಡೆಡ್ ಬೈ ಯಾವ್ದ್ರಿಂದ? ಮುಂದೆ ಇರುವ ಸಂಖ್ಯೆಯಿಂದ ಹಿಂದೆ ಇರುವ ಸಂಖ್ಯೆ ಭಾಗಿಸಲ್ಪಡುತ್ತದೆ. ಕ್ಲಿಯರ್? ಎನಿಬಡಿ ಡೌಟ್ಸ್? ಈ ಕಾನ್ಸೆಪ್ಟ್ ಅಲ್ಲಿ ಯಾರಿಗಾರೇ ಡೌಟ್ ಇದೆಯಾ? ಈ ಕಾನ್ಸೆಪ್ಟ್ ಕ್ಲಿಯರ್ ಅಲ್ವಾ? ಗೊತ್ತಾಯ್ತಲ್ವಾ? ಈಗ ಮುಂದೆ ಇರುವ ಸಂಖ್ಯೆಯಿಂದ ಹಿಂದೆ ಇರುವ ಸಂಖ್ಯೆನ, ಮೇಲಿರುವ ಸಂಖ್ಯೆನ ಕೆಳಗಿರುವ ನ್ಯೂಮರೇಟರ್ ನ ಡಿನಾಮಿನೇಟರ್ ಇಂದ, ಅಂಶನ ಛೇದದಿಂದ ಭಾಗ ಮಾಡ್ತೀವಿ ನಾವು. ಕ್ಲಿಯರ್? ಕ್ಲಿಯರ್? ಎಸ್, ಕ್ಲಿಯರ್. ಇದು ಬಹಳ ಇಂಪಾರ್ಟೆಂಟ್. ಪದೇ ಪದೇ ಹೇಳಲ್ಲ ನಾನು, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಗಳಲ್ಲಿ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗ, ಎಲ್ಲದೂ ಗೊತ್ತಿರತ್ತೆ, ಮಾಡೋದು ಗೊತ್ತಿರತ್ತೆ, ಒಂದು ಚೂರು ಮಿಸ್ಟೇಕ್ ಇಂದ ಒಂದು ಮಾರ್ಕ್ಸ್ ಹೋಗ್ಬಿಡತ್ತೆ. ಅದಾಗಬಾರ್ದು. ಓಕೆ? ಎಸ್, ಕ್ಲಿಯರ್ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ವೆರಿ ಗುಡ್ ಬಿಡ. 100% ಇಂಥ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಹಾಗಾದ್ರೆ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ? ಎಸ್, ಬನ್ನಿ. ಇಲ್ಲಿ ನಾವು ಹೇಳ್ತಿರೋ ಪ್ರಾಪರ್ಟಿ ಏನಪ್ಪಾ ಅಂದ್ರೆ, ಮೇಲಿರೋ ಸಂಖ್ಯೆನ ಅವ್ರು ಏನ್ ಹೇಳಿದ್ದಾರೆ? if the numerator is 0, if the numerator is 0, if the numerator is 0 ಅಂದ್ರೆ ನೋಡಿ, if the numerator is
0 ಆದ್ರೆ ದೆನ್ ದ ವ್ಯಾಲ್ಯೂ ಆಫ್ ಫ್ರಾಕ್ಷನ್ ವಿಲ್ ಬಿ 0. ಆ ಭಿನ್ನರಾಶಿ ಪೂರ್ತಿ 0 ಆಗ್ಬಿಡುತ್ತೆ. ಅಂಡ್ ಡಿನಾಮಿನೇಟರ್ ಕ್ಯಾನ್ ಬಿ ಟೇಕನ್ 0. ಡಿನಾಮಿನೇಟರ್ ಯಾವಾಗ್ಲೂ ಕೂಡ ಕೆನಾಟ್ ಬಿ ಟೇಕನ್ 0. ಡಿನಾಮಿನೇಟರ್ನು ಯಾವಾಗ್ಲೂ ನಾವು 0 ತಗೊಳಕ್ ಬರಲ್ಲಂತೆ. ಓಕೆನಾ? ಇಲ್ಲಿ ಭಿನ್ನರಾಶಿಯ ಅಂಶ 0 ಆದರೆ ಆ ಭಿನ್ನರಾಶಿಯ ಬೆಲೆ ಯಾವಾಗ್ಲೂ 0 ಆಗಿರುತ್ತೆ. ನಿಮಗೆ ಏನಾರೇ ಒಂದು ಕ್ವಶನ್ ಈ ತರ ಯಾವ ತರಪ್ಪ ಅಂದ್ರೆ 0/10 ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ವ್ಯಾಲ್ಯೂ 0, 0/50 ಅಂತ ಕೊಟ್ಟಿದ್ರು ಇದ್ರ ವ್ಯಾಲ್ಯೂ 0, 0/2 ಅಂತ ಕೊಟ್ರು ಇದ್ರ ವ್ಯಾಲ್ಯೂ 0, 0/12 ಅಂತ ಕೊಟ್ರು ಇದ್ರ ವ್ಯಾಲ್ಯೂ 0. ಗೊತ್ತಾಗ್ತಿದೆಯಲ್ವಾ? ಯಾವುದೇ ಸಂಖ್ಯೆ ಇರ್ಲಿ, ನ್ಯೂಮರೇಟರ್ 0/51 ಅಂತ ಕೊಟ್ರೆ ಆನ್ಸರ್ ಇಸ್ 0, 0/35 ಅಂತ ಕೊಟ್ರು ಆನ್ಸರ್ ಇಸ್ 0, 0/60 ಅಂತ ಕೊಟ್ರು ಇದರ ಆನ್ಸರ್ 0. ಕ್ಲಿಯರ್? Numerator is 0, then the value of fraction will be 0. If the numerator will be 0, numerator 0 ಆದ್ರೆ ಡಿನಾಮಿನೇಟರ್ ಯಾವುದೇ ಸಂಖ್ಯೆ ಇರಲಿ ಆ ಟೋಟಲ್ ಫ್ರಾಕ್ಷನ್ ನ ವ್ಯಾಲ್ಯೂ ಏನಾಗುತ್ತೆ? 0 ಆಗತ್ತೆ. ಎಕ್ಸಾಂಪಲ್ ಏನಾರ ಕೊಟ್ರೆ ಮಾಡ್ತಿರಲ್ವಾ? ಭಿನ್ನರಾಶಿಯ ಅಂಶ 0 ಆದರೆ ಅದರ ಬೆಲೆಯು 0 ಆಗಿರುತ್ತದೆ. ಒಂದ್ಸಲ ಹೇಳ್ರಿ ನೋಡೋಣ, ಎಲ್ರು ಕೂಡ ಹೇಳಿ. If the numerator is 0, then value of fraction will be 0. ಹೇಳಿ ಒಂದ್ಸಲ. If the numerator is 0, then the value of fraction will be 0. ಅಂಶವು 0 ಆದರೆ ಆ ಭಿನ್ನರಾಶಿಯ ಬೆಲೆಯು 0 ಆಗುತ್ತದೆ. ಭಿನ್ನರಾಶಿಯ ಅಂಶವು 0 ಆದರೆ ಆ ಭಿನ್ನರಾಶಿಯ ಬೆಲೆ 0. ಕ್ಲಿಯರ್? ಫಸ್ಟ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್ ಆರ್ ನೋ? ಈಗ ಮೊದಲ ಕಾನ್ಸೆಪ್ಟ್ ಅಲ್ಲಿ ಯಾರಿಗಾರೇ ಡೌಟ್ ಇದೆಯಾ? ನೋ ಸರ್, ಯಾವುದೇ ಕಾರಣಕ್ಕೂ ಡೌಟ್ ಇರಲ್ಲ. ಯಾಕೆ ಹೇಳ್ರಿ? ಅದನ್ನ ನಾವು ಡೌಟ್ ಇಟ್ಕೊಳಕ್ಕೂ ಬರಲ್ಲ, ಅಷ್ಟು ಸಿಂಪಲ್ ಕಾನ್ಸೆಪ್ಟ್. ಇನ್ನೊಂದು ಹೇಳಿದ್ದಾರೆ ಇಲ್ಲಿ ನೋಡಿ, ಇಂಗ್ಲಿಷ್ ಅಲ್ಲಿ ಇದೆ, ಡಿನಾಮಿನೇಟರ್ ಕೆನಾಟ್ ಬಿ ಟೇಕನ್ 0. ಯಾವ್ದಾದ್ರು ಒಂದು ಸಂಖ್ಯೆ ಇದೆ ಅನ್ಕೋಣ ನಾವು. ಇಲ್ಲಿ ನೋಡಿ 2/0 ಅಂತ ಹಾಕೋಣ. ಟೋಟಲ್ ಪಾರ್ಟ್ ಎಷ್ಟು ಮಾಡಿದೀವಪ್ಪ? 0 ಪಾರ್ಟ್ ಮಾಡಿದೀವಿ ಸರ್, ಅದರಲ್ಲಿ 2 ಪಾರ್ಟ್ ಕೊಟ್ಟೆ ಸರ್. ಈಗ ಒಂದು ಪರೋಟ ಅಥವಾ ಚಪಾತಿ ಅಥವಾ ರೊಟ್ಟಿ ತಗೋಣ, ಇದನ್ನ ಎಷ್ಟು ಪಾರ್ಟ್ ಮಾಡಿದೀವಿ ಸರ್? ನಾವು 0 ಪಾರ್ಟ್ ಮಾಡಿದೀವಿ, ಅದರಲ್ಲಿ 2 ಪಾರ್ಟ್ ನ ಕೊಟ್ಟೆ ಸರ್. ಇದೇನಾದ್ರೆ ಸಾಧ್ಯನಾ? ನಾವ್ ಆಗ್ಲೇ ಏನ್ ಮಾಡಿದ್ವಿ, ಒಂದು ಬಾಕ್ಸ್ ಇದೆ, ಒಂದು ಕೇಕ್ ಬಾಕ್ಸ್ ಅಥವಾ ಒಂದು ಏನೋ ತಗೊಂಡ್ಬಂದಿ ಒಂದು ಬಾಕ್ಸ್. ಇದರಲ್ಲಿ ಎಷ್ಟು ಪಾರ್ಟು? 2 ಪಾರ್ಟ್ ಆದ್ರೆ ನಾವೇನ್ ಮಾಡ್ತೀವಿ, 2 ಪಾರ್ಟ್ ಮಾಡಿದೀವಿ, ಒಂದನ್ನ ಕೊಟ್ವಿ ಅಥವಾ 2ಕ್ಕೆ 2 ಕೊಟ್ವಿ, ಹಂಗ್ ಬರಿಬಹುದು. ಆದ್ರೆ ಇಲ್ಲಿ ಒಂದು ಪಾರ್ಟು ಮಾಡಿಲ್ಲ, ನಾವು ಬಾಕ್ಸ್ ಪೂರ್ತಿ ಹಾಗೆ ಇದೆ, ಖಾಲಿ ಇದೆ, ಅದನ್ನ ಹಂಗೆ ಇಟ್ಕೊಂಡಿವಿ. ಆದ್ರೆ ಇದನ್ನ ಈ 0 ಪಾರ್ಟ್ ಮಾಡಿ ಎಷ್ಟು ಪಾರ್ಟ್ ಹಂಚಿದೀಯಾ? 2 ಪಾರ್ಟ್. ಅಂದ್ರೆ ಅದನ್ನ ಸರಿ ಇದೆಯಾ? ಅದು ಭಿನ್ನರಾಶಿನೇ ಅಲ್ಲ. ಅವ್ರು ಹೇಳಿದಾರಲ್ಲ, ಡಿನಾಮಿನೇಟರ್ ಕೆನಾಟ್ ಬಿ ಟೇಕನ್ 0. ಯಾವಾಗ್ಲೂ ಕೂಡ ಡಿನಾಮಿನೇಟರ್ ಅಲ್ಲಿ 0 ತಗೊಳಂಗಿಲ್ಲ, ತಗೊಳಕ್ಕೂ ಬರಲ್ಲ. ಎರಡನೇದು ಏನಿದೆ ಸರ್ ನಮ್ದು, ಬಹಳ ಇಂಪಾರ್ಟೆಂಟ್ ಆಗಿದೆ. ಏನು ಸರ್ ಅಂದ್ರೆ ನೋಡಿ, ಅಂಶ ಮತ್ತು ಛೇದ ಸಮವಾದರೆ ಅದರ ಬೆಲೆ ಒಂದಾಗುತ್ತದೆ. ವಾಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಸೇಮ್, then the value of the fraction will be 1, not same, is 1. Yes. ಹಂಗಂದ್ರೆ ಏನು ಸರ್? If the numerator and denominator are same, then the value of the fraction is 1. ಅಂದ್ರೆ ಒಂದು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಂದ್ರೆ ಗೊತ್ತಲ್ವಾ? ಅಂಶ ಮತ್ತೆ ಛೇದ ಎರಡೂ ಒಂದೇ ಇದ್ರೆ ಸರ್. ಈಗ ಆಗ್ಲೇ ನೀವು ಹೇಳಿದ್ರಿ, ಏನ್ ಹೇಳಿದ್ರಿ? ಇಲ್ಲಿ ನೋಡಿ, 2/2 ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆನ ಭಾಗ ಮಾಡೋಣ. 2 1 2 1, ಆನ್ಸರ್ ಇಸ್ 1/1, ಆನ್ಸರ್ ಇಸ್ 1. 5/5, 5 1 5 1, ಆನ್ಸರ್ ಇಸ್ 1/1, ಆನ್ಸರ್ ಇಸ್ 1. ಈಗ 10/10. ಈಗ ಇದನ್ನ ಬೇಕಾದ್ರೆ ನೀವು ಭಾಗಾಕಾರ ರೂಪದಲ್ಲಿ ನೋಡ್ರಿ, 10 ಇಂದ 10 ಭಾಗ ಮಾಡಿ 10 1 10, ಆನ್ಸರ್ ಇಸ್ 0 0.
1. ಓಕೆ, ಇದನ್ನ ಹಿಂಗೂ ಮಾಡಿ 10 1 10 1 1/1 ಆನ್ಸರ್ ಇಸ್ 1. ಎಸ್ ಸರ್ ನೋ. ಯಾವಾಗ ನಾವು ಎಕ್ಸಾಂಪಲ್ ನ ತಗೊಂಡು ಮಾಡ್ತೀವಿ ಆವಾಗ ನಮ್ಮ ಸ್ಟೇಟ್ಮೆಂಟ್ ಸರಿನೋ ತಪ್ಪು ಅಂತ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಗಳು ಕೊಟ್ಟಿರ್ತಾರೆ. ಈ ತರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನ ಒಂದೆರಡು ಎಕ್ಸಾಂಪಲ್ ಬರ್ದ್ ನೋಡ್ರಿ, ಸರಿ ಬಂತು ಅಂದ್ರೆ ಯು ಆರ್ ಗುಡ್, ಇಲ್ಲ ಆ ಸ್ಟೇಟ್ಮೆಂಟ್ ತಪ್ಪು ಅಂತ ಹಾಕ್ರಿ ಅಷ್ಟೇ. ಅಂದ್ರೆ ಅರ್ಥ ಆಗ್ತಿದೆ ಅಲ್ವಾ? ಇಫ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಸೇಮ್ ಇದ್ರೆ ಆನ್ಸರ್ ವಿಲ್ ಬಿ ದೆನ್ ದ ವ್ಯಾಲ್ಯೂ ಆಫ್ ದ ಫ್ರಾಕ್ಷನ್, ಆ ಭಿನ್ನರಾಶಿಯ ಬೆಲೆ ಒಂದಾಗಿರುತ್ತದೆ. ವಾಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಸ್, ಈಗ ಎರಡು ಕಾನ್ಸೆಪ್ಟ್ ನ ಕಲ್ತ್ವಿ ನಾವು. ಫಸ್ಟ್ ಕಾನ್ಸೆಪ್ಟ್ ಯಾವುದು? ಭಿನ್ನರಾಶಿಯ ಅಂಶವು 0 ಆದ್ರೆ, ನ್ಯೂಮರೇಟರ್ ಇಸ್ 0 ಇದ್ರೆ ಆ ಭಿನ್ನರಾಶಿಯ ಬೆಲೆ ದೆನ್ ದ ವ್ಯಾಲ್ಯೂ ಆಫ್ ಫ್ರಾಕ್ಷನ್ ವಿಲ್ ಬಿ 0. ಕ್ಲಿಯರ್? ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್. Second concept is, second property is numerator and denominator are same, ಒಂದೇ ನಂಬರ್ ಇದ್ರೆ. ಮೂರನೇದು ಆದ್ಮೇಲೆ ಇನ್ನೊಂದ್ಸಲ ಕೇಳ್ತೀನಿ. ಏನ್ ಸರ್ ಅಂದ್ರೆ ಇಲ್ಲಿ ನೋಡಿ, ಇಫ್ ದ ನ್ಯೂಮರೇಟರ್ and the denominator are multiplied or divided by same number, then the value of fraction will not be changed. ಈ ಒಂದು ಕಾನ್ಸೆಪ್ಟ್ ಅನ್ನ ನವೋದಯದ 2023 ಅನ್ಸುತ್ತೆ, 23 ಅನ್ಸುತ್ತೆ ನೋಡ್ರಿ, ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ, ಇದನ್ನ 100% ಕೊಟ್ಟಿದ್ದಾರೆ. ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಭಿನ್ನರಾಶಿಯ ಬೆಲೆಯು ವ್ಯತ್ಯಾಸವಾಗುವುದಿಲ್ಲ. ಈ ಒಂದು ಸ್ಟೇಟ್ಮೆಂಟ್ ನ ಎಕ್ಸಾಮಿಗೆ ಕೊಟ್ಟಿದ್ದಾರೆ. ಯಾಕೆ ನಾನು ಪ್ರತಿಯೊಂದನ್ನು ಬಾಯ್ ಬಡ್ಕಣಕತ್ತೀನಿ ಅಂದ್ರೆ, ಯಾಕೆ ಸರ್ ಇಷ್ಟೇ 3 ಪಾಯಿಂಟ್ ನ ಇಷ್ಟೊತ್ತು ಮಾಡ್ತಿದ್ದೀನಿ ಅಂದ್ರ ಎಕ್ಸಾಮಿಗೆ ಕೊಟ್ಟಿರೋದಕ್ಕೋಸ್ಕರ, ಕೊಡೋ ಚಾನ್ಸಸ್ ಇರೋದಕ್ಕೋಸ್ಕರ, ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗೋದಕ್ಕೆ. ಲೆಕ್ಕ ಕೊಟ್ರೆ ಎಲ್ರು ಮಾಡ್ತಾರೆ, ಪ್ರಾಬ್ಲಮ್ಸ್ ಕೊಟ್ರೆ ಎಲ್ರು ಆನ್ಸರ್ ಕಂಡುಹಿಡಿತಾರೆ, ಒಂದ್ ಮೆಥಡ್ ಇರುತ್ತೆ, ಆನ್ಸರ್ ಫೈಂಡ್ ಔಟ್ ಮಾಡಿ ಇಟ್ಬಿಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟಾಗ 100% ಕನ್ಫ್ಯೂಸ್ ಆಗತ್ತೆ. ವಾಕ್ಯ ರೂಪದಲ್ಲಿ ಕೊಟ್ಟಾಗ ಈ ತರ ಕೊಟ್ಬಿಟ್ಟು ಮೇಲಿನ 3 ಸರಿ ಅಥವಾ ಮೇಲಿನ 1 ಮತ್ತು 2 ಸರಿ, 1 ಮತ್ತು 3 ಸರಿ, ಮೇಲಿನ ಯಾವುದು ಸರಿಯಲ್ಲ ಅಂತ ಕೊಟ್ಬಿಡ್ತಾರೆ. ಅವಾಗ ನಿಮ್ಮ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಇಂಥ ಕ್ವಶನ್ ಗೆ ಯಾರು ಆನ್ಸರ್ ಮಾಡ್ತೀರಾ ಅವ್ರು ಸಕ್ಸಸ್ ಆಗ್ತೀರಾ. ಹಾಗಾದ್ರೆ ಏನ್ ಸರ್ ಈ ಕಾನ್ಸೆಪ್ಟಿನ ಅರ್ಥ ಏನಪ್ಪಾ ಅಂದ್ರೆ, ವೆರಿ ಇಂಪಾರ್ಟೆಂಟ್. ಒಂದು ಫ್ರಾಕ್ಷನ್ ಇದೆ ಅಂದ್ರೆ ಅಂಶ ಮತ್ತೆ ಛೇದ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡನ್ನೂ ಕೂಡ ಇದನ್ನ ಲೆಕ್ಕ ಮಾಡಿದ್ರೆ ಬಹಳ ಈಜಿ ಅನ್ಸುತ್ತೆ ನಿಮಗೆ. ಫ್ರಾಕ್ಷನ್ ಸ್ಟೇಟ್ಮೆಂಟ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಸ್ವಲ್ಪ ಮಕ್ಕಳಿಗೆ ಇದು ಬಹಳ ಈಸಿ ಆಗುದು. ನೋಡ್ರಿ, ಬಹಳ ಸಿಂಪಲ್ ಕಾನ್ಸೆಪ್ಟ್ ಅಂದ್ರೆ ಲೆಕ್ಕ ಮಾಡ್ತಾ ನಿಮಗೆ ಬಂದ್ಬಿಡುತ್ತದು. ಬಟ್ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ನಿಮಗೆ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಆಗ್ಬಹುದು. ಬಟ್ ಇಂಥ ಈಜಿ ಕಾನ್ಸೆಪ್ಟ್ ಇನ್ನೊಂದಿರಲ್ಲ. ಇದು ಕರೆಕ್ಟ್ ಆಗಿ ಕಲೀರಿ, ಪ್ರಾಕ್ಟೀಸ್ ಮಾಡ್ರಿ. 100% ಬೇಕೇ ಬೇಕು ಎಕ್ಸಾಮಿಗೆ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ 5:30 6:30 ಇದೇ ಕೆಲಸ ಆಗ್ಬೇಕು ನಿಮ್ದು. ಒಂದ್ಸಲ ನೋಡ್ಕೋಬೇಕು, ನೋಟ್ಸ್ ಮುಚ್ಚಿಡಬೇಕು, ನೀವ್ ಹೇಳ್ಬೇಕು, ಅದನ್ನೇ ಬರಿಬೇಕು. ಈ ತರ ಸ್ಟೇಟ್ಮೆಂಟ್ ಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ, ಫಾರ್ ಎಕ್ಸಾಂಪಲ್ ನೋಡಿ, 1/2 ಇದೆ ಅಂತ ತಿಳ್ಕೊಳ್ಳೋಣ. 1/2 ಇದೆ ಅಲ್ವಾ? 2 ಭಾಗದಲ್ಲಿ 1 ಭಾಗನ ನಾವು 2 ಭಾಗ ಮಾಡಿ, ಒಂದು ರೊಟ್ಟಿನ 2 ಭಾಗ ಮಾಡಿ ಅದರಲ್ಲಿ 1 ಭಾಗನ ಯಾರಿಗಾರೆ ಕೊಟ್ಬಿಟ್ಟಿನಿ. 2 ಭಾಗದಲ್ಲಿ 1 ಭಾಗ ಕೊಟ್ಟಿನಿ. ಇದು ಭಿನ್ನರಾಶಿ ಅಂತ. ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಯಾವುದನ್ನ? ಅಂಶ ಮತ್ತೆ ಛೇದ, ನ್ಯೂಮರೇಟರ್ನ ಮತ್ತೆ ಡಿನಾಮಿನೇಟರ್ನ ಒಂದೇ ನಂಬರ್ ಇಂದ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ 3 ಇಂದ ಮಾಡ್ತೀನಿ, ಇದನ್ನ 3 ಇಂದ ಮಾಡ್ತೀನಿ. ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 1 ಏನಪ್ಪಾ 3 ಡಿವೈಡೆಡ್ ಬೈ 3 2 6. 6 ಭಾಗ ಮಾರಿ 3 ಭಾಗ ಕೊಟ್ಟಂಗೆ. 2 ಭಾಗದಲ್ಲಿ 1 ಕೊಟ್ರೆ ನೋಡಿ ಈಗ ಎಷ್ಟು ಭಾಗ ಮಾಡ್ಬೇಕಂತೆ? 6 ಭಾಗ. ಓಕೆ, ಮೇಲ್ಗಡೆ 3 ಭಾಗ ಕೊಟ್ಟೆ ಅಂದ್ರೆ 1ರಲ್ಲಿ ಅರ್ಧ ಕೊಟ್ಟಂಗೆ ಅಲ್ವಾ? 1 ಭಾಗದಲ್ಲಿ ಅರ್ಧ ಕೊಟ್ಟಂಗೆ ಅಲ್ವಾ? ಇದ್ರಲ್ಲಿ 6 ಭಾಗ ಮಾಡಿ 3 ಭಾಗ ಆದ್ರೆ 6ರಲ್ಲಿ 3 ಅಂದ್ರೆ ಅರ್ಧ ಅಲ್ವಾ? ಹಾಗಾದ್ರೆ 1ರಲ್ಲಿ 2 ಭಾಗ ಮಾಡಿ ಅದ್ರಲ್ಲಿ 1 ಕೊಟ್ಟಿದಂದ್ರು ಅದು ಅರ್ಧ ಅಲ್ವಾ? ಇದನ್ನ ನಾವು ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ನೋಡಿದ್ರೆ 3 ಇಂದ ಸಿಂಪ್ಲಿಫೈ ಆಗತ್ತಿದ್ದು. 3 1 3 2 ಆನ್ಸರ್ ಇಸ್ 1/2.
ಏನಾರ ವ್ಯತ್ಯಾಸ ಆಯ್ತಾ ಇಲ್ಲಿ? ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಒಂದೇ ಸಂಖ್ಯೆಯಿಂದ ಭಾಗ ಮಾಡಬೇಕು. ಇಲ್ಲಿ ನೋಡಿ, 3ರಿಂದ ಮತ್ತೆ 3ರಿಂದಾನೇ ಮಾಡಿದೀವಿ, ಬೇರೆ ಬೇರೆ ಸಂಖ್ಯೆಯಿಂದ ಮಾಡಲ್ಲ. ಮೇಲೆ 3 ಕೆಳಗಡೆ 4ಇಂದ ಮಾಡಂಗಿಲ್ಲ, ಒಂದೇ ಸಂಖ್ಯೆಯಿಂದ. ಯಾವುದೇ ಭಿನ್ನರಾಶಿ ತಗೊಳ್ರಿ ನೀವು. ಇಲ್ಲಿ ನೋಡಿ 5/2 ಅಂತ ತಿಳ್ಕೊಳ್ಳೋಣ, ಅಥವಾ 5/6 ಯಾವ್ದಾದ್ರು ತಗೊಳ್ರಿ ನೀವು. ಮೇಲ್ಗಡೆ ಮತ್ತೆ ಕೆಳಗಡೆ ಒಂದೇ ಸಂಖ್ಯೆಯಿಂದ 2 ಇಂದಾನೆ ತಗೊಂತೀನಿ ಸರ್, 2 ಇಂದ. ಆನ್ಸರ್ ನೋಡಿ, 5 2 ಜಾ 10, 2 2 ಜಾ 4. 2 ಭಾಗ ಅಲ್ಲದಲ್ಲಿ 5 ಭಾಗ ಅಂದ್ರೆ 4 ಭಾಗದಲ್ಲಿ 10 ಭಾಗ. ಅಂದ್ರೆ ಇದನ್ನ ನಾವು ಮತ್ತೆ ಸಿಂಪ್ಲೆಸ್ಟ್ ಫಾರ್ಮಿಗೆ ತಂದಾಗ /2 ಮಾಡಿದಾಗ 2 2 ಜಾ 2 5 ಜಾ. ಆನ್ಸರ್ ಈಸ್ 5/2. ಇಲ್ಲಿ ಏನಾರ ವ್ಯತ್ಯಾಸ ನೋಡಿ, ಮೊದ್ಲಿಗೂ 5/2 ನೇ ಇತ್ತು, ಈಗಲೂ 5/2 ಆಯ್ತು. ಹೌದಾ ಇಲ್ಲ? ಎಸ್ ಆರ್ ನೋ? ನೋಡಿ, ಇಲ್ಲಿ ಒಂದೇ ಸಂಖ್ಯೆಯಿಂದ ಗುಣಿಸಿದ್ವಿ, ಇಲ್ಲಿ ಒಂದೇ ಸಂಖ್ಯೆಯಿಂದ ಮೇಲೆ ಮತ್ತೆ ಕೆಳಗೆ /2 /2. 10 ಅನ್ನ /2 ಮಾಡಿದ್ವಿ, 4 ಅನ್ನು /2 ಮಾಡಿದ್ವಿ. ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡಿದಾಗ ಏನಾಗಿರುತ್ತೆ ನಮ್ಮ ಆನ್ಸರು? ಫ್ರಾಕ್ಷನ್ ವಿಲ್ ನಾಟ್ ಬಿ ಚೇಂಜ್. ಭಿನ್ನರಾಶಿಯ ಬೆಲೆ ಮೊದ್ಲಿಗೆ ಏನಿತ್ತಲ್ಲ ಅದು ವ್ಯತ್ಯಾಸನೇ ಆಗೋದಿಲ್ಲ. ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಭಿನ್ನರಾಶಿಯ ಬೆಲೆಯ ವ್ಯತ್ಯಾಸವಾಗುವುದಿಲ್ಲ. If the numerator and denominator are multiplied or divided by the same number, numerator and denominator multiplied or divided by same number, then the value of fraction will not be changed. Then the value of fraction will not be changed. Clear? Anybody doubts? ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಅಲ್ವಾ? ಇದನ್ನ ಎಕ್ಸಾಮಿಗೆ ಕೇಳಿದರೆ, 3ನೇ ಪ್ರಾಪರ್ಟಿ ಇದೆಯಲ್ಲ, ಇದನ್ನ ಎಕ್ಸಾಮಿಗೆ ಕೇಳಿದರೆ 2023 ಕ್ವಶನ್ ಪೇಪರ್, 2023 ಕ್ವಶನ್ ಪೇಪರ್ ನ ಒಂದ್ಸಲ ತೆಗ್ದು ನೋಡ್ರಿ. ನಾನು ಇದನ್ನ ನಿಮಗೆ ತೋರಿಸ್ತೀನಿ. ಅದು ಎಲ್ಲಿದೆ ಅಂದ್ರೆ ಅದನ್ನ ನಾನು ಇದ್ರಲ್ಲಿ ಮಾಡಿ ಇಟ್ಟಿದ್ದೀನಿ ಅನ್ಸುತ್ತೆ, ಮುಂದೆ ತೋರಿಸ್ತೀನಿ ನಿಮಗೆ. ಇವೆಲ್ಲ ಪ್ರಾಕ್ಟೀಸ್ ಬಹಳ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಇದೆ ನೋಡಿ, ಇದೇ ಕ್ವಶನ್ 42ನೇ ಕ್ವಶನ್ ಅಂತ ಹಾಕಿಟ್ಟಿದ್ದೀನಿ. ಈ ಕ್ವಶನ್ ನ ಎಕ್ಸಾಮಿಗೆ ಕೇಳಿದ್ದಾರೆ 2023 ಅನ್ಸುತ್ತೆ, ಅಥವಾ 22 23 ನೋಡ್ಕೊಳ್ರಿ. ಇದೆ ಪೇಪರ್ ಅಲ್ಲಿ ಇದೇ ಕ್ವಶನ್, ಇವೇ ಆನ್ಸರ್ ಎಕ್ಸಾಮಿಗೆ ಕೊಟ್ಟಿರೋದು. ಇದು ನೋಡಿ, ಒಂದು ಭಿನ್ನರಾಶಿಯು ಹಾಗೆಯೇ ಉಳಿಯುತ್ತದೆ ಅಥವಾ ಸಮವಾಗುತ್ತದೆ. ಎ ಫ್ರಾಕ್ಷನ್ ರಿಮೈನ್ ದ ಸೇಮ್. ಆ ಭಿನ್ನರಾಶಿಯ ಬೆಲೆಯು ಸೇಮ್, ಹಾಗೆ ಉಳಿಯತ್ತಲ್ವಾ? ಆ ಭಿನ್ನರಾಶಿ ಹಾಗೆ ಉಳಿಬೇಕು ಅಥವಾ ಈಕ್ವಿವೆಲೆಂಟ್ ಆಗಿರ್ಬೇಕು ಅಂದ್ರೆ ನಾವು ಆಗ್ಲೇ ಹೇಳಿದ್ವಲ್ಲ, 2/3 ಮಲ್ಟಿಪ್ಲೈ ಬೈ 4/4. ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 4 ಇಂದ ಮಾಡಿ, ಇದನ್ನು 4 ಇಂದ ಮಾಡಿ. 4 2 8, 4 3 12. ಈಗ ಮೇಲ್ಗಡೆ ಮತ್ತೆ ಕೆಳಗಡೆ ಒಂದೇ ಸಂಖ್ಯೆಯಿಂದ ಭಾಗ ಮಾಡ್ರಿ. 2 ಇಂದ ಮಾಡಿ, 2 ಬೇಡ, 4 ಇಂದಾನೇ ಭಾಗ ಮಾಡ್ಬೋದಲ್ವಾ? ಎಸ್, 2 ಹೋಗತ್ತಲ್ವಾ? 4 ಇಂದ ಭಾಗ ಮಾಡಿ. 4 2 ಜಾ 8 ಡಿವೈಡೆಡ್ ಬೈ 4 3 ಜಾ 12. ಆನ್ಸರ್ ಎಷ್ಟು ಬಂತು? 2/3. ಮೊದ್ಲಿಗೆ ಎಷ್ಟಿತ್ತು? 2/3. ಏನಾರ ವ್ಯತ್ಯಾಸ ಆಯ್ತಾ? ಆಗಿದೆಯಾ? ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ಕ್ವಶನ್, ಎಕ್ಸಾಮ್ ಅಲ್ಲಿ ನವೋದಯ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ ಅಪ್ಲಿಕೇಬಲ್. ಇದನ್ನ ನೋಡ್ರಿ, ಲೆಕ್ಕ ಕೊಟ್ರೆ ಎಲ್ರು ಮಾಡ್ತಾರೆ. 1/2 ಪ್ಲಸ್ 3/4 ಇಸ್ ಟು ವಾಟ್ ಅಂತ ಕೊಟ್ಬಿಟ್ರೆ 100% ಮಾಡೇ ಮಾಡ್ತಾರೆ. ಆದ್ರೆ ಇದನ್ನ ಮಾಡ್ರಿ, ಇದನ್ನ ಅರ್ಥ ಮಾಡ್ಕೊಂಡಿರೋರು ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ. ಅದಕ್ಕೆ ಹೇಳೋದು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಟ್ರಿಕ್ಸ್, ಶಾರ್ಟ್ ಟ್ರಿಕ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಇವೆಲ್ಲ ಈಸಿ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ವಿತೌಟ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ನೀನ್ ಕೆಲವೊಂದು ಶಾರ್ಟ್ ಟ್ರಿಕ್ಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಬರ್ತಾವಲ್ಲ, ಶಾರ್ಟ್ ಟ್ರಿಕ್ಸ್ ಅದನ್ನ ಕಲ್ತಿದೀಯ ಅಷ್ಟೇ ಅಂದ್ರೆ ಅದೇ ಲೆಕ್ಕ ಬಂದ್ರೆ ಮಾಡ್ತೀಯ. ಬೇರೆ ಲೆಕ್ಕ ಬಂತು ಅಂದ್ರೆ ಆ ಟ್ರಿಕ್ಸ್ ಯೂಸ್ ಆಗಲ್ಲ. ಸ್ವಲ್ಪ ಚೇಂಜ್ ಆದ್ರೂ ಆ ಟ್ರಿಕ್ಸ್ ಯೂಸ್ ಆಗ. ಅವಾಗ ಏನ್ ಅನ್ಸುತ್ತೆ, ಇದು ನಾವು ಮಾಡ್ಲೇ ಇಲ್ಲಲ್ಲ ಹಂಗ ಅನ್ಸ್ಬಿಡುತ್ತೆ ಅಲ್ವಾ? ಯಾವಾಗ ನೀನ್ ಬೇಸಿಕ್ ಸ್ಟ್ರಾಂಗ್ ಇರ್ತೀಯ ಅವಾಗ ಎಂತ ಲೆಕ್ಕ ಕೊಟ್ರು ಮಾಡ್ತೀಯ ಅಷ್ಟೇ. ಶಾರ್ಟ್ ಟ್ರಿಕ್ಸ್ ಗಳು ನೀನೇ ಕಂಡಿಡಿದು ಹೇಳ್ತೀಯ ನನಗೆ ಅಲ್ವಾ? ಎಸ್, ಹಾಗಾದ್ರೆ ಬನ್ನಿ, ಅಂಶ ಮತ್ತೆ ಛೇದಗಳನ್ನ ನಾನು ಎಕ್ಸಾಮ್ ಟೈಮಲ್ಲಿ ಹೇಳ್ಕೊಡ್ತೀನಿ. ಬಹಳ ಶಾರ್ಟ್ ಟ್ರಿಕ್ಸ್ ಗಳಿದಾವೆ, ಆದ್ರೆ ಈಗ ಹೇಳ್ಕೊಡಲ್ಲ. ಯಾಕಂದ್ರೆ ಮಕ್ಕಳು ಸೋಮಾರಿಗಳಾಗಬಾರ್ದು. ನನಗೆ ಶಾರ್ಟ್ ಟ್ರಿಕ್ಸ್ ಗಳು ಅವ್ರು ಮಾಡ್ತಾ 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 ಅವೇ ಬರ್ತಾವ್.
ಅಲ್ವಾ? ಎಸ್. ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆ ಸೇರಿದಾಗ ಅಂದ್ರೇನು? ದಿ ಸೇಮ್ ನಂಬರ್ ಈಸ್ ಆಡೆಡ್ ಟು ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಯಾರು ಮಾಡ್ಬೇಕಂತ ನೋಡ್ರಿ, 2/3ಗೆ +2 +2 ಯಾರು ಮಾಡ್ರಿ, 4/7 ಆಗತ್ತೆ. ಓ ತಪ್ಪು ಬರುತ್ತೆ. ಮೂಲ ಬೆಲೆ 2/3 ಇದೆ, ಇಲ್ಲಿ 4/7 ಆಯ್ತು. ಇದನ್ನೇನು ಮಾಡಕ್ಕೆ ಮೂಲ ಬೆಲೆಗೆ ಬರಲ್ಲ. ಹಾಗಾದ್ರೆ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್, ಅಂಶ ಮತ್ತು ಛೇದದಿಂದ ಅದೇ ಸಂಖ್ಯೆಯನ್ನು ಕಳೆದಾಗ ದ ಸೇಮ್ ನಂಬರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತಾ? 2/3 ಅನ್ನ -2 ಮಾಡಿದ್ರೆ 0/1 ಆಗ್ಬಿಡುತ್ತೆ. ಹಾಗಾದ್ರೆ ಆಪ್ಷನ್ ಬಿ ನು ರಾಂಗ್. ಅಲ್ಲಿ ಸ್ಟೇಟ್ಮೆಂಟೇ ಓದಿದೀವಲ್ಲ ನಾವು, ಇನ್ನೆಂತ ಲೆಕ್ಕ ಮಾಡೋದು? ಇಲ್ಲಿ ಬರುತ್ತೆ ಇನ್ನೊಂದು ಕಾನ್ಸೆಪ್ಟ್. ಯಾವ್ದಪ್ಪ ಅಂದ್ರೆ ಥರ್ಡ್ ಕಾನ್ಸೆಪ್ಟ್ ನೋಡ್ಕೊಳ್ರಿ. ಥರ್ಡ್ ಒನ್ ಕಾನ್ಸೆಪ್ಟ್ ಬಹಳ ಈಸಿ. ಏನಿದೆ ಸರ್ ನೋಡಿ, ಅಂಶ ಮತ್ತೆ ಛೇದವನ್ನು 0ಯನ್ನು ಹೊರತುಪಡಿಸಿ, 0 ಇಂದ ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡಕ್ ಬರಲ್ಲ, ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಾಗ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡ್ರಿ. ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್. ಈಗಿನೂ ಹೇಳಿದ್ವಲ್ವಾ, ಈಗಿನೂ ಇದನ್ನೇ ಅಲ್ವಾ ನಾವು ಕಲ್ತಿರೋದು. ಅದರ್ ದೆನ್ 0, 0ಯನ್ನು ಬಿಟ್ಟು. ನಾವು 0ಯಿಂದ ಯಾವುದೇ ಸಂಖ್ಯೆನ ಗುಣಿಸಿದ್ರೆ 0 × 5 is 0, 5 × 0 is 0. ಎಸ್ ಸರ್ ನೋ? ಎಸ್ ಸರ್. ನೋಡಿ, ಒಂದು ದಿನಕ್ಕೆ ನೀವು 1 ಮಾರ್ಕ್ಸ್ ಕಲ್ತ್ರೆ ಸಾಕು, 20 ದಿನಕ್ಕೆ 20 ಮಾರ್ಕ್ಸ್ ಆಗ್ಬಿಡುತ್ತೆ. ನಮಗೆ 20 ಕ್ವಶನ್ ಅಷ್ಟೇ ನವೋದಯದಲ್ಲಿ, 50 ಕ್ವಶನ್ ಸೈನಿಕಲ್ಲಿ. ಅದ್ ಹೆಂಗ್ ಹೋಗ್ತಾ ನಿಮ್ಮಿಂದ ಒಂದೊಂದು ಮಾರ್ಕ್ಸ್ ಹೊರಗೆ ಹೋಗ್ಬಾರ್ದ. ಓಕೆನಾ? ಈಗ ಕ್ಲಿಯರ್ ಆ ಕಾನ್ಸೆಪ್ಟ್? ಇದನ್ನೇ ಅಲ್ವಾ, ಆಪ್ಷನ್ ಸಿನೇ ಅಲ್ವೇನಪ್ಪ ಇಷ್ಟು ಹೊತ್ತು ನಾವು ಬಾಯ್ ಬಡ್ಕೊಂಡಿದ್ದೆ. ಎಸ್. ಹಾಗಾದ್ರೆ ಎಲ್ಲರೂ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್ ದೆನ್ ಅದರ್ ದೆನ್ 0. ಈ ತರ ಇದ್ರೆ ಅದು ಏನಾಗಿರುತ್ತೆ? ದ ಫ್ರಾಕ್ಷನ್ ರಿಮೈನ್ ದ ಸೇಮ್ ಆರ್ ಈಕ್ವಿವೆಲೆಂಟ್ ಆಗಿರತ್ತಂತೆ. ಒಂದು ಭಿನ್ನರಾಶಿಯು ಹಾಗೆಯೇ ಉಳಿಯುತ್ತದೆ ಅಥವಾ ಸಮವಾಗುತ್ತದೆ ಯಾವಾಗ? ಅಂಶ ಮತ್ತೆ ಛೇದಗಳನ್ನು 0ಯನ್ನು ಹೊರತುಪಡಿಸಿ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ವ್ಯಾಲ್ಯೂ ಸೇಮ್ ಇರುತ್ತಲ್ವಾ, ಅಥವಾ ಅದಕ್ಕೆ ಸಮ ಆಗಿರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಸರ್. ಹಾಗಾದ್ರೆ ಲಾಸ್ಟಿಗೆ ಒಂದಿದೆ ನೋಡಿ ಸರ್, ಇದು ಏನಿದು? ಇದರ ವ್ಯುತ್ಕ್ರಮ ರೂಪ, ರೆಸಿಪ್ರೋಕಲ್ ದಿಂದ ಗುಣಿಸಲ್ಪಟ್ಟಾಗ. ಅಂದ್ರೆ ನೋಡಿ, ವ್ಯುತ್ಕ್ರಮ ಅಂದ್ರೆ 1/2 ಇದೆಯಾ, ಇದನ್ನ ಮಲ್ಟಿಪ್ಲೈಡ್ ಬೈ 2/1 ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತಂತೆ. 2/2 2/2 ಆನ್ಸರ್ ಸೇಮ್ ಬರಲ್ಲ. ಇದು 2/2 ಆಯ್ತು, ಇದು 1/2 ಆಯ್ತು. ವ್ಯುತ್ಕ್ರಮ ಅಂದ್ರೆ ಮೇಲಿರೋದ್ ಕೆಳಗೆ, ಕೆಳಗಿರೋದ್ ಮೇಲೆ. ನ್ಯೂಮರೇಟರ್ ಡಿನಾಮಿನೇಟರ್, ಡಿನಾಮಿನೇಟರ್ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ, ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಎಸ್ ಸರ್ ನೋ? ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಡನ್. ಈಗ 3 ಪ್ರಾಪರ್ಟೀಸ್ ಗಳನ್ನ ಈಗ ನಾನು ನಿಮಗೆ ಹೇಳಿದ್ದೀನಿ, ಹೌದಲ್ಲ? ಹೌದಾ ಇಲ್ಲಪ್ಪ? ಈ 3 ಪ್ರಾಪರ್ಟಿಗಳನ್ನ ನೀವು ನನಗೆ ಕಣ್ಣು ಮುಚ್ಕೊಂಡು ಮಧ್ಯರಾತ್ರಿ ಎಬ್ಬರಿಸಿದ್ರು ಹೇಳ್ಬೇಕು. ಹೇಳ್ತೀರಲ್ವಾ? ಈ 3 ಪ್ರಾಪರ್ಟೀಸ್ ನಾನು ಹೇಳ್ಬೇಕು. ಹೇಳ್ತೀರಾ? ಎಸ್ ಸರ್. ಹೇಳ್ತೀವಿ. ನಾಳೆ ನಾನು ಕೇಳ್ಬಿಟ್ಟೆ ಆಮೇಲೆ ಕ್ಲಾಸಿಗೆ ಹೋಗೋದು. ನನಗೆ ಯಾರು ಇಷ್ಟನೋ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹೇಳಲಿಲ್ಲ ಅಂದ್ರೆ ಕ್ಲಾಸಿಂದ ಹೊರಗೆ ಹೋಗ್ಬೇಕು. ನೀವು ಕ್ಲಾಸೇ ನೋಡ್ಬಾರ್ದು. ಅವತ್ತಿನ ಕ್ಲಾಸಿಗೆ ಅಬ್ಸೆಂಟ್. ನೀವು ಇಲ್ಲಿಂದನೇ ತೆಗೆದು ಬಿಡ್ತೀನಿ. ಇಲ್ಲಿ ನಾನು ಬ್ಲಾಕ್ ಮಾಡಿಬಿಟ್ಟೆ ಅಂದ್ರೆ ನೀವು ಕ್ಲಾಸಿಗೆ ಕೂರಂಗಿಲ್ಲ ಅಲ್ವಾ ಸರ್? ಹೆಂಗೂ ಬೈಯಲ್ ಬಿಡ್ರಿ, ಹೊಡಿಯಲ್ ಬಿಡ್ರಿ, ಅವರೆಲ್ಲೋ ನಾವಿಲ್ಲಿ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬಂದಿರಾ, ಕಲಿತಿದ್ದೀರಾ, ಕಲಿಬೇಕು. ನಿಮಗೆ ಕಲಿಯಕ್ ಇಷ್ಟ ಇಲ್ವಾ, ಸುಮ್ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಾದ್ರೆ ಬೇರೆ ಏನಾರು ಮಾಡ್ಕೊಳ್ರಿ. ಒಳ್ಳೆ ಟಿವಿ ಗಿವಿ ನೋಡೋಗ್ರಿ, ಅತ್ಲ ಮೊಬೈಲ್ ಗಿಬೈಲ್ ಇಟ್ಕೊಂಡ. ಬಟ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಸೋಮಾರಿಗಳಿಗೆ ಇದು ಸಮಯವಲ್ಲ. ಸೋಮಾರಿಗಳಿಗೋಸ್ಕರ ಮಾಡ್ತಾನೆ ಇಲ್ಲ. ನಾನು ಇಷ್ಟು ಕಡಿಮೆ ಫೀಸ್ ಅಲ್ಲಿ ಮಾಡ್ತಿದ್ದೀನಿ ಅಂದ್ರೆ ಎಲ್ಲೋ ಒಂದ್ ಮಗು ಕಲ್ತು ಆ ಮಗು ಒಂದ್ ಒಳ್ಳೆ ಸ್ಥಾನಕ್ಕೆ ಹೋದ್ರೆ ನಾ ಕ್ಲಾಸ್ ತಗೊಂಡು 1 hour ಒಂದು ಸುಮಾರು ಟೈಮ್ ಆಯ್ತು. ಇಷ್ಟು ನಾನು ಕ್ಲಾಸ್ ತಗೊಂಡಿದ್ದಕ್ಕೊಂದು ಸಾರ್ಥಕತೆ ಸಿಗತ್ತೆ. ಇಲ್ಲ ನಾನು ಇಷ್ಟೊಂದು ತಗೊಂಡ ಹೇಳೋ ಅವಶ್ಯ, ಹಗಲೆಲ್ಲ ಪಾಠ ಮಾಡಿ ಸುಸ್ತಾಗಿರ್ತೀನಿ, ಮತ್ತಿಲ್ಲಿ ಪಾಠ ಮಾಡ್ತಿದ್ದೀನಿ ಅಂದ್ರೆ ಅದರ ಅರ್ಥ ಕೋಚಿಂಗ್ ಸೆಂಟ್ರಿಗೆ ಬರಕ್ ಆಗದಲ್ಲ ಎಷ್ಟೋ ಮಕ್ಕಳಿಗಿರ್ತಾವ, ಅವರಿಗೋಸ್ಕರನೇ ಮಾಡ್ತಿರೋದು ಇದು. ಗೊತ್ತಾಗ್ತಿದ್ಯಾ? ಓಕೆ. ಹಾಗಾದ್ರೆ ನಾಳೆ ಹೇಳ್ತೀರಲ್ವಾ? ಎಲ್ರು ಹೇಳ್ತೀರಾ? ನಾಳೆ 3 ಪ್ರಾಪರ್ಟೀಸ್ನು ಹೇಳ್ಬೇಕು. ಹೇಳ್ತೀರಾ? ಎಸ್ ಸರ್ ನೋ? ದಯವಿಟ್ಟು ಯಾರು ಕೂಡ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇನ್ನು ಮುಂದೆ ನಿಮ್ದು ಇಂಪಾರ್ಟೆಂಟ್ ಕ್ಲಾಸಸ್ ಗಳು ನಡೆಯೋದ್ರಿಂದ, ಅದರಲ್ಲೂ ಫ್ರಾಕ್ಷನ್ ಚಾಪ್ಟರ್ ಮಾತ್ರ ಹೈಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ
ಪಿನ್ ಟು ಪಿನ್ ಕಲಿಸ್ತಾ ಬರ್ತೀನಿ. ಯಾವುದೇ ಕಾರಣಕ್ಕೂ ನೀವು ಕ್ಲಾಸಸ್ ಮಿಸ್ ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್. ಓಕೆ, ಬಾಯ್, ಗುಡ್ ನೈಟ್.